ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳಲ್ಲಿ 7ನೇ ಅಧ್ಯಾಯ ನೋಡ್ತಾ ಇದ್ವಿ. ಅದರಲ್ಲಿ ಐದನೇ ಶ್ಲೋಕದ ಮೇಲೆ ಅರ್ಥವನ್ನ ಮಾಡ್ತಾ ಇದ್ವಿ. ಪೇಜ್ ನಂಬರ್ ಬಂದಿದ್ದೆ 301. 2ನೇ ಪ್ಯಾರದಿಂದ ಮಾಡಬೇಕು. PDF ಆದರೆ 320. ಪುಸ್ತಕ ಇದ್ದವ್ರು ತೆಕ್ಕೋಬಹುದು. ಹಿಂದೆ ಆಗಿದ್ದನ್ನ ಮೆಲ್ಕಾಕೊಂಡು ಹೋಗ್ಬೇಕು ಅಂತಂದ್ರೆ ಈ ಆತ್ಮತತ್ವದ ವಿಚಾರ ಇದರ ಈ ಚಾಪ್ಟರ್ನಲ್ಲೇ ಇವೆಲ್ಲ ಬರೋದು. 7ನೇ ಅಧ್ಯಾಯದಲ್ಲಿ 3ರಿಂದ 5 ಶ್ಲೋಕಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ವ್ಯವಹಾರ ಏನೇ ಮಾಡಿದ್ರು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಳ್ತೀವಲ್ಲ, ಹೊಸ ಮೇಲೆ ಮನಸ್ಸಿದ್ರೆ ವ್ಯವಹಾರಕ್ಕೂ ಅದೇ ಕಾರಣ, ಪರಮಾತ್ಮನ್ ತಿಳ್ಕೊಳ್ಳೋದಕ್ಕೂ ಅದೇ ಕಾರಣ. ಹೊಸಲು ಅಂತಾರಲ್ಲ, ಅದು ಮನಸ್ಸು ಯಾವಾಗಲೂ ಹೊಸ ಮೇಲೆ ಇರುತ್ತೆ. ಯಾವಾಗಲೂ ಅಲ್ಲ, ಈ ಲೌಕಿಕರಿಗೆ ಮನಸ್ಸು ಹೊರಗಡೆ ಹೋಗಿರುತ್ತೆ. ಇನ್ನ ದೇವರು ಬೇಕು, ದೇವರು ಚಿಂತನೆ ಮಾಡಬೇಕು ಅನ್ನೋರಿಗೆ ಒಳಕ್ಕೆ ಹೋಗಿರುತ್ತೆ. ಇಷ್ಟೇ ವ್ಯತ್ಯಾಸ. ಆದ್ದರಿಂದ ನಮ್ಮ ಮನಸ್ಸು ಯಾವುದರಲ್ಲಿದೆ ಅಂತ ನಾವು ನೋಡ್ಕೊತಾ ಇರ್ಬೇಕಷ್ಟೆ. ಇದು ಇಂಪಾರ್ಟೆಂಟ್. ಆದ್ದರಿಂದ ವಿಷಯಗಳಲ್ಲೂ ಕೂಡ ಸ್ಥೂಲ ವಿಷಯ, ಸೂಕ್ಷ್ಮ ವಿಷಯ ಅಂತ 2 ಥರ ಇರುತ್ತೆ. ಎಷ್ಟೇನೇ ವಿಷಯಗಳನ್ನ ಏನೇ ಮಾಡ್ತಾ ಇದ್ರು ಅದರ ಪೂರ್ತಿ ನಾವು ವಿಚಾರ ಗೊತ್ತಾಯ್ತು ಅಂತ ಯಾರೂ ಎದೆ ತಟ್ಕೊಂಡು ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ಗೊತ್ತು ನಮಗೆ. ಆದರೆ ನಮಗೆ ದೇವರಲ್ಲಿ ಎಂಥ ಪ್ರೀತಿ ಇರ್ಬೇಕಪ್ಪ ಅಂತಂದ್ರೆ, ವಿಷಯಗಳಲ್ಲಿ ಎಷ್ಟು ಆಸಕ್ತಿ ಇರುತ್ತೋ ಅದರ 100ರಷ್ಟು ಆಸಕ್ತಿ ನಮಗೆ ಪರಮಾತ್ಮನ ಮೇಲೆ ಪ್ರೀತಿ ಬರಬೇಕು. ಏನಷ್ಟು ಸುಲಭ ಅಲ್ಲ, ಬರುತ್ತೆ. ಮತ್ತು 3 ಹೊತ್ತು ಇದನ್ನೇ ಚಿಂತನೆ ಮಾಡೋದು, ಇದನ್ನೇ ಕೇಳೋದು, ಇದನ್ನೇ ಓದೋದು, ಇದನ್ನೇ ಬರೆಯೋದು, ಇದನ್ನೇ ಹೇಳೋದು ಮಾಡ್ತಾ ಇದ್ರೆ ಆಗ ನೋಡ್ರಿ, ಭಕ್ತ ಪ್ರಹ್ಲಾದನ್ನ ಕೇಳ್ತಾರೆ. ಮತ್ತೆ ಈ ಕುಂತಿಯನ್ನ ಕೃಷ್ಣ ಭಗವಂತ ಕೇಳ್ತಾನಂತೆ, ಏನ್ ಬೇಕು ನಿನಗೆ ಅಂತ. ಈ ಪ್ರಪಂಚದಲ್ಲಿ ಇರೋರು 3 ಹೊತ್ತು ಪ್ರಪಂಚದ ವಸ್ತುಗಳಲ್ಲಿ ಎಷ್ಟು ಆಸಕ್ತರಾಗಿರ್ತಾರೋ, ನನಗೆ ಅದೇ ರೀತಿ ನಿನ್ನಲ್ಲಿ ನನಗೆ ಆಸಕ್ತಿ ಬರಬೇಕು ಅಂತ ಕೇಳ್ಕೊಂತಾರಲ್ಲ, ಹಾಗೆ ಭಗವಂತನ ಹಿಂಗೆ ಕೇಳೋರು ಇರ್ತಾರೆ ನೋಡಿ. ಅಥವಾ ಕುಂತಿ ಕೇಳ್ಕೊಂಡಿದ್ದೇನು, 3 ಹೊತ್ತು ನನಗೆ ಕಷ್ಟ ಕೊಡೋರು, ಹಾಗೇನು ಮಾಡ್ತೇನೆ, ನಿನ್ನ ಮರೆಯೋದಿಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಹಾಗೆ. ಆದ್ದರಿಂದ ನಮಗೆ ಪರಮಾತ್ಮನ ಮೇಲೆ ಪ್ರೀತಿ ಎಷ್ಟು ಬರಬೇಕು ಅಂತಂದ್ರೆ, ವಿಷಯಗಳಿಗಿಂತ ಹೆಚ್ಚಿನ ಪ್ರೀತಿ ಬರೋದಕ್ಕೆ ಸಹಾಯ ಆಗ್ಬೇಕು ನಮಗೆ. ಇದು ಹೇಗೆ ಬರುತ್ತೆ? ಸತ್ಸಂಗ ಮಾಡೋದ್ರಿಂದ ಬರುತ್ತೆ. ಅದಕ್ಕೆ ಬೀಳ್ತಾ ಇರಬೇಕು ಕಿವಿಗೆ. ಹಾಗೆ ಸರಿ, ಈ ತತ್ವಜ್ಞಾನ ಯಾರಿಗೂ ಉಂಟಾಗುತ್ತೆ ಅಂತಂದ್ರೆ, ಯಾರು ಇದ್ದದ್ದನ್ನಿದ್ದಾಗೆ ಹಗ್ಗ ಅಂತ ನೋಡ್ಕೊಂತಾರೋ ಹಾಗೆ, ಯಾರಿಗೆ ಅಂತಃಕರಣ ಶುದ್ಧಿಯಾಗಿರುತ್ತೋ, ಪರಂಪರಾ ಸಾಧನ, ಸಹಕಾರಿ ಸಾಧನ, ನೇರಾದ ಸಾಧನಗಳನ್ನ ಮಾಡ್ತಾ ಇರ್ತಾರೋ, ಮತ್ತೆ ಸಾಧನ ಚತುಷ್ಟಯ ಯೋಗ್ಯತೆ ಇರುತ್ತೋ ಅವ್ರಿಗೆ ಜ್ಞಾನ ಆಗೋದು ಅಂತ. ಮತ್ತೆ ಹೆಂಗಿರ್ತಾರೆ ಅವರು? ಅವ್ರಿಗೆ ಪರಮಾತ್ಮನ ಒಬ್ಬನೇ, ಅವನೇ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಮತ್ತೆ ಈ ಪ್ರಪಂಚದಲ್ಲಿರೋ ಎಲ್ಲ ವಿಷಯಗಳು ಅಸಾರ, ಅದಕ್ಕೆ ಬೆಲೆ ಇಲ್ಲ. ಹಾಗೆ
ಪ್ರಪಂಚದಲ್ಲಿ ನೀವು ಏನೇ ಮಾಡ್ರಿ 0 ಅವಳಿಗೆ ಬೆಲೆ ಬರೋದು ಯಾವಾಗ ಅಂತಂದ್ರೆ ಹಿಂದೆ ಮುಂದಾಕಿದ್ರೆ. ಹಾಗೆ ನಾವು ಊರು ಸುಮ್ಮನೆ ಸುತ್ತಿದ್ರೆ ರಪ್ಪನ್ನು ಬೀಳ್ತೀವಿ, ಕಂಬ ಇಟ್ಕೊಂಡು ಸುತ್ತಬೇಕು. ಹಾಗಂದ್ರೆ ಪರಮಾತ್ಮನ ಇಟ್ಕೊಂಡು ವ್ಯವಹಾರ ಮಾಡಬೇಕು, ಆಗ ಬೀಳಲ್ಲ ಅಂತ ಎಲ್ಲ ಅರ್ಥ ಅದೇ ಬರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಪರಮಾತ್ಮನ ಸೇರಿಸ್ಕೋಬೇಕು, ಧರ್ಮದಿಂದ ನಡ್ಕೋಬೇಕು ಅನ್ನೋ ವಿಚಾರವನ್ನು ನೋಡಿದ್ದಾಯ್ತು. ಯಾರು ಜ್ಞಾನಿಗಳಾಗ್ತಾರೋ ಅವ್ರ ತತ್ವವನ್ನು ತಿಳ್ಕೊಂಡು ಕೃತಕೃತ್ಯರಾಗ್ತಾರೆ. ಯಾರ್ಯಾರು ಜ್ಞಾನಕ್ಕೆ ಪ್ರಯತ್ನ ಮಾಡ್ತಾರೋ ಅವ್ರೆಲ್ರಿಗೂ ಜ್ಞಾನ ಸಿಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದರಲ್ಲಿ ಯಾರೋ ಒಬ್ಬರಿಗೆ ಹೀಗೆಲ್ಲ ಹೇಳ್ತಾ ಬರ್ತಾರೆ ಅಂತ ಕೂಡ ನಾವು ಹೇಳಿದ್ದಾಯ್ತು. ಇನ್ನ ಇಷ್ಟೊಂದು ಹೊಗಳ್ತಾ ಇರೋ ಈ ಜ್ಞಾನ ಬರೀ ಸೀಕ್ರೆಟ್ ಆಯ್ತು ಅಂತ ಪ್ರಶ್ನೆ ಬರುತ್ತೆ. ಹಂಗೇನಿಲ್ಲ. ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳಿರ್ತಾನೆ, ಇದು ಗುಹ್ಯತಮವಾದ ವಿದ್ಯೆ ಅಂತ. ನಮ್ಗೇನಾಗ್ಬಿಡುತ್ತೆ ಅಂತಂದ್ರೆ, ಅಯ್ಯೋ ಭಗವದ್ಗೀತೆ ಅಥವಾ ಉಪನಿಷತ್ತು ಇವೆಲ್ಲ ಸೀಕ್ರೆಟ್, ಯಾರಿಗೂ ಹೇಳುದಲ್ಲ, ಬಿಗಾಕಿಟ್ಕೊಂಡಿರ್ಬೇಕು ಅಂತ. ಅಲ್ವೇ ಅಲ್ಲ. ಮತ್ತೇನು ಅಂದ್ರೆ ಅದು ತೆಗಿಬೇಕಾದ್ರೆ ನನ್ನ ಹತ್ರ ಬೀಗದ ಕೈ ಇರಬೇಕು. ಏನು ಬೀಗದ ಕೈ? ಸಾಧನ ಚತುಷ್ಟ ಯೋಗ್ಯತೆ ಇರ್ಬೇಕು. ಆ ಯೋಗ್ಯತೆ ಬರ್ಬೇಕಾದ್ರೆ ನಾನು ಸಾಧನೆ ಮಾಡಿ ಸಂಪಾದನೆ ಮಾಡಿರ್ಬೇಕು. ಅವಾಗ ಯಾರಿಗೆ ಬೇಕಾದ್ರೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅಂದ್ರೆ ಸಾಧನೆಗಳು ಮಾಡಿರ್ಬೇಕು, ಮನಸ್ಸು ಸತ್ವಗುಣದಲ್ಲಿ ಇರಬೇಕು ಅಂತ. ಆವಾಗ ಗುಣಾತೀತನಾಗ ಸುಲಭ ಅಂತ ಹೇಳ್ತಾರೆ. ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ, ಇಲ್ಲಿ ಮುಚ್ಚಿಡುವಂಥದ್ದು ಏನೇ ಇಲ್ಲ ಅಂತ ಕೂಡ ನಾವು ಹೇಳಿದ್ದಾಯ್ತು. ದೇವತೆಗಳಿಂದ ಇಂದ್ರ ಹೋಗ್ತಾನೆ, ರಾಕ್ಷಸರಿಂದ ವಿರೋಚನ ಹೋಗ್ತಾನೆ. ಇಬ್ರು 32 ವರ್ಷಗಳ ತಪಸ್ ಮಾಡ್ತಾರೆ ಗುರುಕುಲದಲ್ಲಿ. ಇವನು ಅರ್ಥ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋದ್ರು, ತಿರ್ಗಾ ವಾಪಸ್ ಬಂದ. ವಿವೇಕದಿಂದ ವಿಚಾರ ಮಾಡಿ ಅವನು ಅದೇ ಸತ್ಯ ಅನ್ಕೊಂಡು ಹೋಗಿ ಅವರ ಇದ್ದವ್ರಿಗೆಲ್ಲ ಶರೀರವೇ ಆತ್ಮ ಕಂಡ್ರೋ, ಮಜ್ಜಾ ಮಾಡ್ರೋ, ಎಂಜಾಯ್ ಮಾಡ್ರೋ, ತುಪ್ಪ ತಿನ್ರೋ, ಸಾಲಾಗೆಲ್ಲ ಏನು ತೀರ್ಸ್ಬೇಕಾಗಿಲ್ಲ ಅಂತ ಹೇಳಿ ಅವನು ಹಂಗೆ ಬೋಧನೆ ಮಾಡಿದ, ಇವನು ಹಿಂಗೆ ಬೋಧನೆ ಮಾಡ್ದ. ಇಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಇದೆ ನಿನ್ನೆ ಸಾರಾಂಶ. ಇಲ್ಲಿ ಉತ್ತಮಾಧಿಕಾರಿಗಳು ಎಷ್ಟು ಜನ ಆಗಿರ್ತಾರೆ? ತುಂಬ ಕಷ್ಟ. ಅದಕ್ಕೋಸ್ಕರ ನಮ್ಮಂಥವ್ರು ಜಾಸ್ತಿ ಜನ ಇರ್ತೀವಿ. ಹಿಂಗೆ ಮಧ್ಯಮ ಅಧಿಕಾರಿಗಳು, ಉತ್ತಮ ಬಿಟ್ರೆ ಮಂದ ಮಧ್ಯಮಾಧಿಕಾರಿಗಳು, 2 ಸ್ಟೆಪ್ಸ್ ಇನ್ನೂ ಕೆಳಗಡೆ ಇರ್ತೀವಿ. ಮತ್ತು ಅವ್ರನ್ನೇನು ಬಿಟ್ಬಿಡ್ಬೇಕಾ? ಅವ್ರು ಸಾಯ್ಲಿ ಅಂತ? ಹಾಗೇನಿಲ್ಲ. ಶಾಸ್ತ್ರ ಎಲ್ಲರನ್ನೂ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕೆಂದ್ರೆ ಎಲ್ರಿಗೂ ಆತ್ಮಸ್ವರೂಪನಾಗಿರೋದ್ರಿಂದ. ಅದಕ್ಕೋಸ್ಕರ ಅವ್ರಿಗೆ ಇನ್ನೊಂದು ತರ ಸುಲಭವಾಗಿರೋ ವಿದ್ಯೆ ಹೇಳ್ಕೊಡುತ್ತೆ. ಅದ್ಯಾವುದು? ಉಪಾಸನೆ, ಭಾವನೆ ಮಾಡೋದು, ಕರ್ತೃತಂತ್ರವಾದ ಸಾಧನೆ. ಅದಕ್ಕೋಸ್ಕರ ಇಲ್ಲಿ ನಾವು ಇದನ್ನು ಮಾಡಕ್ ಮೊದಲು ನೋಡ್ರಿ, ಇಲ್ಲಿ ಸ್ವಲ್ಪ ಕಪಿಲ ಸಾಂಖ್ಯರು ಸ್ವಲ್ಪ ತಗೊಂಡ್ಬರ್ತಾರೆ. ಅದನ್ನು ಸ್ವಲ್ಪ ಹೇಳಿದ್ವಿ ನಾವು. ಈ ಕಪಿಲ ಸಾಂಖ್ಯರದ್ದು ಇವತ್ತು ಬೆಳಿಗ್ಗೆ ಕೂಡ ಮಾಡಿದ್ವಿ. ಕಪಿಲ ಸಾಂಖ್ಯರು ವೈಶೇಷಿಕರದ್ದು ನಾವು ಮಾಡಿದ್ವಿ. ನೋಡ್ರಿ, ಅಲ್ಲಲ್ಲಿ ಈ ಥರದ್ದು ಬರ್ತಾ ಇರುತ್ತೆ. 7ನೇ ಅಧ್ಯಾಯದಲ್ಲೂ ಬಂದಿದೆ, 2ನೇ ಅಧ್ಯಾಯದಲ್ಲಿ ಬರುತ್ತೆ, 13ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಲ್ಲಿ ಭಗವಂತ ಈ ಕಪಿಲ ಸಾಂಖ್ಯದ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅವರು? ಅವ್ಯಕ್ತವಾಗಿ ನಮ್ಮ ಗಾಢನಿದ್ರೆಯಲ್ಲಿ ಅವ್ಯಕ್ತ, ಬೀಜರೂಪ, ಮಾಯೆ ಅಂತ ಹಿಂಗೆಲ್ಲ ಹೇಳ್ತೀವಲ್ಲ, ಅದು ಅವ್ರು ಹೇಳೋದು ನಮ್ಮಲ್ಲಿ ಬೀಜರೂಪವಾಗಿರುತ್ತೆ ಅಂತ ಹೇಳೋದು, ಈ ಪ್ರಪಂಚವೇ ಬೀಜರೂಪದಲ್ಲಿರುತ್ತೆ ಅಂತ. ಅವ್ರೇನು ಹೇಳ್ತಾರೆ ಅಂದ್ರೆ ಪ್ರಧಾನ ಅದು ಅನಾತ್ಮವೇ, ಅವ್ಯಕ್ತವೂ ಅನಾತ್ಮವೇ ಅಲ್ವಾ? ಆದ್ದರಿಂದ ವ್ಯಕ್ತ ಅವ್ಯಕ್ತವನ್ನ ಮೀರಿರೋದು ಪರಮಾತ್ಮ. ಅವ್ರೇನ್ ಮಾಡ್ತಾರೆ? ಬೀಜ ರೂಪದಲ್ಲಿ ಪ್ರಧಾನ ಇರುತ್ತೆ ಅಂತ ಹೇಳ್ತಾರೆ. ಅವರು ಪ್ರಧಾನ ಇರೋದ್ರಿಂದ ಸೃಷ್ಟಿ ಹೆಂಗಾಗುತ್ತೆ? ಪ್ರಪಂಚ ಅದು ಅವ್ಯಕ್ತ ರೂಪದಲ್ಲಿರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಪ್ರಳಯ ಆದಾಗ ಅವ್ಯಕ್ತ ರೂಪದಲ್ಲಿರುತ್ತೆ, ನಿದ್ದೆ ಮಾಡಿದಾಗ, ಸಮಾಧಿಯಲ್ಲಿದ್ದಾಗ, ಸತ್ತಾಗ
ಅಂತ. ಮತ್ತೆ ಸತ್ತು ಹುಟ್ಟಿದಾಗ, ಮಹಾಪ್ರಳಯ ಆಗಿ ತಿರ್ಗಾ ಸೃಷ್ಟಿಯಾದಾಗ, ಹೀಗೆಲ್ಲ ಇಲ್ಲಿ ಏನಾಗುತ್ತೆ, ಆ ಬೀಜ ರೂಪದಲ್ಲಿರುತ್ತೆ, ಅದು ಕಾರಣ ರೂಪದಲ್ಲಿರುತ್ತೆ, ಕಾರ್ಯವಾಗಿ ಪರಿವರ್ತನೆ ಆಗುತ್ತೆ ಅಂತ ಇವರು. ಆ ಪರಿವರ್ತನೆ ಆಗಬೇಕಾದ್ರೆ 5 ಪಂಚಭೂತಗಳು ಅವು ತನ್ಮಾತ್ರೆಯಲ್ಲಿ ಇರುತ್ತೆ ಅಂತ ಫಸ್ಟ್ ಹೇಳ್ತಾರೆ ಅವರು. ತನ್ಮಾತ್ರೆ ಅಂದರೆ ರಾ ಮೆಟೀರಿಯಲ್ಸು. ಅದ್ರ ಜೊತೆಗೆ ಇದು ಹೊರಗಡೆದಾಯ್ತು. ಒಳಗಡೆದೇನು? ಮನಸ್ಸು, ಬುದ್ಧಿ, ಅಹಂಕಾರ, ಒಟ್ಟು 3 ಸೇರಿ ಅವು ಪಂಚ ತನ್ಮಾತ್ರೆಗಳ 5, ಇವು 3, ಒಟ್ಟು 8 ಅಂತಾರೆ. ಮಿಕ್ಕಿರೋದು ಇನ್ನ 16 ಹೇಳ್ತಾರ ಅವರು. ಅವು ಅದಕ್ಕೆ ಇದು 8, ಮಿಕ್ಕಿರೋದು 16, ಎರಡೂ ಸೇರಿದ್ರೆ 24 ತತ್ವಗಳಾಗುತ್ತೆ. ಇನ್ಯಾವುದು 6, 16 ಯಾವುದು? ಯಾರಿಗಾದ್ರೂ ಗೊತ್ತಾ 16 ಯಾವುದು ಅಂತ? 16 ಯಾವುದು? ಈ ತನ್ಮಾತ್ರೆಗಳಿವೆಲ್ಲ ಬೀಜ ರೂಪದಲ್ಲಿರೋದು. ಇನ್ನು ಹೊರಗಡೆ ಅದ್ಯಾವುದು? 16. 16, 8, 24. ಇದು ಕಪಿಲ ಸಾಂಖ್ಯರ 24 ತತ್ವ ಅಂತ ಹೇಳ್ತಾ ಇರ್ತಾರೆ. ಈಗ ಅದು ಯಾವುದು? ಒಟ್ಟು 16. ಯಾರಾದ್ರೂ ಗೊತ್ತಾ? ಪಂಚಭೂತಗಳ 5 ಪಂಚ ಏನಮ್ಮ? ಪ್ರಾಣಗಳ 5 ಅದ ಸರ್? ಹೇಳಿ, ಕರೆಕ್ಟ್. ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮತ್ತೆ ಸತ್ವಗುಣ, ರಜೋಗುಣ, ತಮೋಗುಣ ಅದು ಬರುತ್ತಾ ಸರ್ ಅದರಲ್ಲಿ? ಇಲ್ಲಮ್ಮ, ಹಂಗಿಲ್ಲ. ಅದು ಬರುತ್ತೆ, ಹೀಗಲ್ಲ. ಅವರು ಹೇಳುವಾಗ ಪ್ರಕೃತಿ ಅಂತಂದ್ರೆ ಅದು 3 ಗುಣಗಳಿಂದ ಕೂಡಿರುತ್ತೆ. ಸತ್ವ, ರಜಸ್, ತಮಸ್ ಅಂತ ಪ್ರಕೃತಿಗೆ ಹೇಳ್ಬಿಡ್ತಾರೆ. ಇಲ್ಲಿ ಈ 16 ಹೇಳುವಾಗ ಕರ್ಮೇಂದ್ರಿಯಗಳ 5, ಜ್ಞಾನೇಂದ್ರಿಯಗಳ 5, ಪ್ರಾಣಗಳ 5, 15. ಇನ್ನೊಂದು ಯಾವುದು? ಅಂತಃಕರಣ 4 ಇದ್ರು 4 ಸೇರಿಸಿ ಅವರು ಮನಸ್ಸು ಅಂತ ಕರೀತಾರೆ. ಅಲ್ಲಿಗೆ ಇಷ್ಟು ಇವು ಈ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿದ್ದು. ಮೊದಲು ಹೇಳಿದ್ದು ಪ್ರಪಂಚಕ್ಕೆ ಸೇರಿದ್ದು. ಪ್ರಪಂಚಕ್ಕೆ ಅಂತಂದ್ರೆ ಪ್ರಪಂಚ ಸೃಷ್ಟಿ ಆಗ್ಬೇಕಾದ್ರೆ ಪ್ರಕೃತಿಯಲ್ಲಿ 3 ಗುಣಗಳಿರುತ್ತೆ. ಸತ್ವ, ತಮಸ್, ರಜೋಗುಣ ಅಂತ ಅನ್ನೋದು. ಮತ್ತೆ ಅದು ಅವ್ಯಕ್ತ ರೂಪದಲ್ಲಿರುತ್ತೆ ಅಂತ ಹೇಳಿ ಅವು 8. ಅಲ್ಲಿಗೆ ಮೊದಲು ಪ್ರಪಂಚ ಭೂತಗಳು ಸೃಷ್ಟಿ ಆಗ್ಬಿಡುತ್ತೆ. ಆ ಭೂತಗಳಿಂದ ಈ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಕಾಲ, ದೇಶ, ಕಾರ್ಯಕಾರಣ ಭಾವ ಅವ್ರ ಪ್ರಕ್ರಿಯೆ ಅಷ್ಟೇ. ಹಾಗೆ ಅಲ್ಲಿಗೆ ಇವುದು ಅವರು ಒಟ್ಟಿನೆಲ್ಲ ಅವ್ರದರಲ್ಲಿ ಪ್ರಧಾನ ಪರಿವರ್ತನೆಯಾಗುತ್ತೆ ಅಂತಾರೆ. ಅಲ್ಲಿ ಪ್ರಧಾನವೇ ಅವರ ಅನಾತ್ಮದಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಇದು ಹೊಂದೋದಿಲ್ಲ, ಬಟ್ ಮೊನ್ನೆ ಎಲ್ಲ ಇದನ್ನ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಹಾಗೆ ಆದರೆ ಸಾಂಖ್ಯರ ಮತವಾಗ್ಲಿ, ವೈಶೇಷಿಕರ ಮತವಾಗ್ಲಿ ಯಾರೂ ಇಲ್ಲ ಇವಾಗ. ಆದರೆ ಅವರ ಶಿಷ್ಯರು, ಅವ್ರನ್ನ ಫಾಲೋ ಮಾಡೋರು, ಅದರ ತತ್ವದ ವಿಚಾರ ಹೇಳೋರು ತುಂಬಾ ಜನ ಇರ್ತಾರೆ ಈಗ. ಹಾಗೆ ಆದರೆ ಇವರು ಕೊಟ್ಟಿರೋ ಪ್ರಕೃತಿ ಅಂತಂದ್ರೆ ಇದು. ಆದರೆ ವೇದಾಂತಿಗಳು ಕೂಡ ಪ್ರಕೃತಿ ಅಂತಂದ್ರೆ ಬೇರೆ ಅರ್ಥ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಇದು ಸ್ವತಂತ್ರವಾದ ತತ್ವವಲ್ಲ ಪ್ರಕೃತಿ. ಪ್ರಕೃತಿ ಅಂತಂದ್ರೆ ನಮ್ಮಲ್ಲಿ ಅನಾತ್ಮ. ಪ್ರಕೃತಿ ಅಂದ್ರೆ ಪುರುಷ ಅಂತಂದ್ರೆ ಚೇತನ. ಹಾಗೆ ಅಲ್ಲಿ ಈ ಕಪಿಲ ಸಾಂಖ್ಯ ಕಪಿಲರು ಇವರು ಏನ್ ಹೇಳ್ತಾರೆ, ಅಥವಾ 13ನೇ ಅಧ್ಯಾಯದಲ್ಲಿ ಪ್ರಕೃತಿ ಪುರುಷರ ಸಂಯೋಗವಾಗಿದೆ ಅಂತ ನಾವೇನ್ ಹೇಳ್ತೀವಿ? ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ಅವರು ಪುರುಷ ಅಂತಂದ್ರೆ ಆತ್ಮನ್ನೇ, ಪ್ರಕೃತಿ ಅಂತಂದ್ರೆ ಅನಾತ್ಮ ನಮ್ಮ ಪ್ರಕಾರ. ಹಾಗೆ ಈ ಆತ್ಮ ಅನಾತ್ಮರ ಕಲಬೆರಕೆ ಆಗಿದೆ ಅಂದ್ರು ಮುಂದೆ ಇದನ್ನೇ ಅಧ್ಯಾಸ ಅಂತ ಕರೀತಾರೆ. ಅಥವಾ ನಾನು ನನ್ನದು ಕಲಬೆರಕೆ ಆಗಿದೆ, ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ ಅಂತ ಏನು ಹೇಳಿದ್ರು ಒಂದೇ. ಹಗ್ಗ ಹಾವಿನ ಕಲಬೆರಕೆ ಆಗಿದೆ, ಚಿನ್ನ ಒಡವೆಗಳ ಕಲಬೆರಕೆ ಆಗಿದೆ, ಮಣ್ಣು ಮಡಿಕೆ ಕುಡಿಕೆಗಳ ಕಲಬೆರಕೆ ಆಗಿದೆ. ಹೆಂಗ್ ಬೇಕಾದ್ ತಗೊಳ್ರಿ, ಹಿಂಗೆ. ಆದ್ದರಿಂದ ಇದು ಹೇಗೆ ಹಾವು ಅಂತಂದ್ರೆ ಹಗ್ಗಕ್ಕಿಂತ ಸೆಪ್ರೇಟ್ ಆಗೋದು ಸ್ವತಂತ್ರವಾಗಿ ಇರೋಲ್ಲ. ಚಿನ್ನಕ್ಕಿಂತ ಆಭರಣಗಳಿಗೆ ಸ್ವತಂತ್ರ ಇಲ್ಲ.
ಚಿನ್ನವನ್ನ ಇಟ್ಕೊಂಡೇ ಅದು ತೋರ್ಬೇಕು. ಹಾಗೆ ಈ ಆತ್ಮನ್ ಬಿಟ್ಟು ಈ ಪ್ರಕೃತಿಗೆ ಸ್ವತಂತ್ರ ತತ್ವ ಇಲ್ಲ. ಇದು ಯಾವ ಅಧೀನದಲ್ಲಿದೆ ಅಂದ್ರೆ ಆತ್ಮನ ಅಧೀನದಲ್ಲೇ ಇದೆ. ಆತ್ಮನೇ ಇದಕ್ಕೆ ಸಬ್ಸ್ಟ್ರಾಟಮ್ ಆಧಾರ. ಹೇಗೆ ಮನೆ ಕಟ್ಟಬೇಕಾದ್ರೆ ಕೆಳಗೆ ಒಳಗಡೆ ಫೌಂಡೇಶನ್ ಇರುತ್ತೆ, ಅದು ಕಣ್ಣು ಕಾಣೋಲ್ಲ, ಅವ್ಯಕ್ತವಾಗಿರುತ್ತೆ, ಕಾರಣವಾಗಿರುತ್ತೆ, ಬೀಜವಾಗಿರುತ್ತೆ. ಹಾಗೆ ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾರೆ, ಅದು ಕಾರ್ಯ. ಹಾಗೆ ನಮ್ಗೆ ಮರ ಕಾಣಿಸುತ್ತೆ, ಆದ್ರೆ ಅದ್ರ ಬೀಜದಿಂದ ಕೆಳಗಡೆ ಇರೋ ಬೇರ್ ಕಾಣಿಸೋಲ್ಲ. ಹಾಗೆ ಅದು ಅವ್ಯಕ್ತ ಅಥವಾ ಬೀಜ ಅಥವಾ ಕಾರಣ. ಮೇಲ್ಗಡೆ ಮರ ಎಲ್ಲ ಕಾರ್ಯ, ಅದರಲ್ಲಿ ಎಲೆಗಳು ಇವೆಲ್ಲ ಬರುತ್ತೆ, ಫಲ, ಕೊಂಬೆ, ರೆಂಬೆ ಇವೆಲ್ಲ. ಇದಕ್ಕೆ ಒಳಗಡೆಯಿಂದ ನೀರು ಬಂದ್ರೇನೆ ಅದಕ್ಕೆ ಜೀವನ. ಹಾಗೆ ಅರ್ಥ ಮಾಡ್ಕೋಬೇಕಷ್ಟೆ. ಅಲ್ಲಿಗೆ ಹೊರಗೆ ಒಳಗೆ ಅಂತ. ಹೊರಗೆ ಅಂತ ಅಂದಿದ ತಕ್ಷಣ ಪಂಚಭೂತಗಳಿಂದ ಆಗಿರೋದು ಹೊರಗೆ, ಆದಿ ಭೌತಿಕ, ಆದಿ ದೈವಿಕ. ಒಳಗೆ ಅಂತಂದ್ರೆ ನಮ್ಮ 19 ಮುಖಗಳು, ಇವು ಪಂಚಭೂತಗಳಿಂದನೇ ಆಗಿರೋದು ಅಂತ ಹಿಂಗೆ ಹೇಳ್ತಾರೆ. ಅಲ್ಲಿಗೆ ಇವರು ಹೇಳಿರುವುದು ಅಪರ ಪ್ರಕೃತಿ, ಇದು ಜಡರೂಪವಾಗಿರುತ್ತೆ, ಇವೆಲ್ಲ ಹೇಳ್ತಾರೆ. ಇಲ್ಲಿ ಅಪರ ಪ್ರಕೃತಿ ಅಂದ್ರೆ ಕಡಿಮೆದು, ಪರ ಪ್ರಕೃತಿ ಅಂದ್ರೆ ಹೆಚ್ಚಿನ ಪ್ರಕೃತಿ ಅಂತ. ಇದನ್ನ ಒಂದನ್ನ ಚೈತನ್ಯ, ಇನ್ನೊಂದು ಅಚೇತನ ಅಂತ ಹೇಳ್ತಾರೆ. ಮತ್ತೆ ಆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಪ್ರತಿಯೊಂದರಲ್ಲೂ ಕೂಡ ಆ ಪರಮಾತ್ಮನು ಹಾಸೋ ಹೊಕ್ಕಾಗಿರ್ತಾನೆ ಅನ್ನೋದು ಹೇಳ್ತಾರೆ. ಹೇಗೆ ಒಬ್ಬ ಸೂರ್ಯನೇ ಕಿರಣಗಳನ್ನೆಲ್ಲ ಹರಡ್ತಾನಲ್ಲ, ಹಾಗೆ ಅಂತ ನಮ್ಗೆ ಅರ್ಥ ಆಯ್ತು ಅಂತ ಕೂಡ ಹೇಳುದು. ಹಾಗೆ ಒಂದು ರೈಲು ಮತ್ತೆ ಒಂದು ಇರುವೆ, ಅವೆರಡಕ್ಕೂ ವ್ಯತ್ಯಾಸ ಗೊತ್ತಾಯಿತು. ಅದಾದ್ಮೇಲೆ ಈ ಶಕ್ತಿ ಅಂತ ನಾವು ಏನ್ ಕರಿತೀವೋ, ಭಗವಂತನ್ ಬಿಟ್ಟು ಅವೇ ಸ್ವತಂತ್ರವಾಗಿರೋಲ್ಲ. ಅದಕ್ಕೆ ನಮ್ಮಲ್ಲಿ ಎನರ್ಜಿ ಅಂಡ್ ಮ್ಯಾಟರ್ ಅಂತಾರೆ. ಮ್ಯಾಟರ್ ಅಂಡ್ ಎನರ್ಜಿ ಎರಡು ಅನಾತ್ಮವೇ. ಸೈಂಟಿಸ್ಟ್ಗಳ ಪ್ರಕಾರ ಎನರ್ಜಿ ಇಂಪಾರ್ಟೆಂಟು, ಮ್ಯಾಟರು ವಸ್ತು ಅಂತ ಕರೀತಾರೆ. ನಮ್ಮದ್ರಲ್ಲಿ ಎಲ್ಲವೂ ಒಂದೇ ಅಂದ್ರೆ ಅನಾತ್ಮವೇ. ಈ ಎರಡಕ್ಕೂ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಏನು ಹೇಳ್ತೀರೋ ಹಾಗೆ. ಎನರ್ಜಿ ಅಂತಂದ್ರೆ ನಮ್ಮಲ್ಲಿ ಕಾರಣ ಅಂತ ಕರಿತೀವಿ, ಮ್ಯಾಟರ್ ಅಂದ್ರೆ ಕಾರ್ಯ ಅಂತ ಕರಿತೀವಿ. ಅವೆರಡು ಅನಾತ್ಮವೇ ನಮ್ಮ ಪ್ರಕಾರ. ಅವ್ರ ಪ್ರಕಾರ ಎನರ್ಜಿ ಇರುತ್ತೆ, ನಮ್ಮ ಕಣ್ಣು ಕಾಣೋದಿಲ್ಲ, ಮತ್ತು ಅದು ಇದರಿಂದ ಕಾಣುತ್ತೆ. ಈಗ ನೋಡ್ರಿ, ನೀರು ಮೇಲ್ಗಡೆಯಿಂದ ಧುಮುಕ್ದಾಗ ಅದರಲ್ಲಿ ಎನರ್ಜಿ ಇರುತ್ತೆ, ನಮ್ಗೆ ಕಾಣೋದಿಲ್ಲ. ಅದು ಬಕೆಟ್ ಇಟ್ಟಾಗ ಆ ಮ್ಯಾಟರ್ ಕರೆಂಟ್ ಉತ್ಪತ್ತಿ ಆಗುತ್ತೆ ಅನ್ನೋದು. ಹಿಂಗೆಲ್ಲ ಹೇಳ್ತಾರೆ ಅವರು ಸೈಂಟಿಸ್ಟ್ಗಳು. ಬಿಡ್ರಿ, ಸೈಂಟಿಸ್ಟ್ಗಳು ಈ ಎಲ್ಲ ದರ್ಶನಕಾರರು ಹಿಂಗೆಲ್ಲ ಏನೇನೋ ಹೇಳ್ತಾರೆ. ಹಾಗೆ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮಗೆ. ಆದ್ದರಿಂದ ಈ ಪರಮಾತ್ಮನು ಜಗತ್ತಿಗೆ ಪ್ರಾಣಧನನು, ಪ್ರಾಣ ನಿಲಯನು ಅಂತ. ಸೊ ಭಗವಂತನು ಮನಸ್ಸು ಮಾಡಿದ್ರೆ ಆ ಪ್ರಾಣ ಅಲ್ಲಿರುತ್ತೆ, ಅದಿಲ್ಲ ಅಂದ್ರೆ ಹೋಗ್ಬಿಡುತ್ತೆ. ಬಟ್ ಅದು ಭಗವಂತಂದು ಏನು ಕೈವಾಡ ಇಲ್ಲ. ಮತ್ತೆ ಇನ್ಯಾರ್ದು ಕೈವಾಡ ಇರೋದು? ನಮ್ಮ ಪ್ರಶ್ನೆ ಕೇಳ್ತೀನಿ. ಒಬ್ಬ ಮನುಷ್ಯ ಇಷ್ಟು ವರ್ಷ ಬದುಕಿರಬೇಕು, ಆಯಾಯ ಪ್ರಾಣಿಗಳಿಗೆ ಆಯಾಯ ಪ್ರಾಣಶಕ್ತಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಿದ್ದು? ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಯಾರಾದ್ರೂ ಈಗ ಒಬ್ಬ ಮನುಷ್ಯ ಇಷ್ಟು ವರ್ಷ ಬದುಕಿರ್ಬೇಕು, ಯಾರ ಮೇಲೆ? ಪಾಪ ಪುಣ್ಯಗಳು ಮುಗಿದ್ಮೇಲೆ ಅವುಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಅಂದ್ರೆ ನಾವು ಸಾಯೋವಾಗ ಯಾವ ಆ ಅಂತಃಕರಣದಲ್ಲ ಸಂಸ್ಕಾರ ಇರುತ್ತೆ ನೋಡ್ರಿ, ಯಾವ ಬೀಜ ಎತ್ಕೊಂಡ್ ಬರ್ತೀವೋ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಒಂದೇ, ಪಾಪ ಪುಣ್ಯ. ಆ ಬೀಜಗಳು ಸಂಚಿತ ಕರ್ಮದಲ್ಲಿ ಇರುತ್ತೆ, ಕಣಜದಲ್ಲಿ ಇರುತ್ತೆ ಎಲ್ಲಾ ತರ ಬೀಜಗಳು. ನಾವು ಯಾವುದನ್ನ ಮೂರೊತ್ತು ಚಿಂತನೆ ಮಾಡ್ತಾ ಇರ್ತೀವೋ ಆ ಬೀಜಗಳು ಮೇಲ್ಗಡೆ ಇರುತ್ತೆ. ಸಾಯುವಾಗ ಆ ಬೀಜವೇ ಮೇಲಕ್ಕೆ ಬರುತ್ತೆ. ಅದಕ್ಕೆ 6ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಹೇಳಿದ್ದು ಏನದು? 6ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನದು, ಏನ್ ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ? ಇದಕ್ಕೆ ಸಂಬಂಧಪಟ್ಟಂಗೆ, ಪ್ರಾರಬ್ಧಕ್ಕೆ ಇವಾಗೆಲ್ಲ ಹೇಳಿದ್ನಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ. ಆರನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣ ಭಗವಂತನ ಪ್ರಶ್ನೆ ಕೇಳಿರುತ್ತಾನೆ. ಹೋ ಕೃಷ್ಣ ಭಗವಂತ,
ಈ ಕಡೆ ಅವನು ಕರ್ಮಯೋಗವನ್ನ ಫಲಾಪೇಕ್ಷೆ ಇಲ್ಲದೆ ನಾನು ಅನ್ನೋ ಅಹಂಕಾರ ಬಿಟ್ಟು ಮಾಡ್ದ, ಅದ್ರ ಫಲ ಇಲ್ಲ ಅವನಿಗೆ, ಇದೇ ಇರುತ್ತೆ. ಅರ್ಜುನ ಹೇಳೋದು ಕೇಳು. ಇನ್ನು ಅವನು ಧ್ಯಾನ ಯೋಗ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಧ್ಯಾನ ಯೋಗ ಮಾಡ್ದ, ಮುಕ್ತನಾಗ್ಲಿಲ್ಲ, ಸಾವು ಹತ್ರ ಬಂತು, ಸತ್ತೋಗ್ತಾನೆ. ಆ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ, ತ್ರಿಶಂಕು ಸ್ವರ್ಗ ಆದ್ನಲ್ಲ, ಇವನು ಯೋಗ ಭ್ರಷ್ಟನ ಆಗ್ಬಿಡ್ತಾನೆ. ಇವನ ಕಥೆ ಏನು ಅಂತ ಕೃಷ್ಣ ಕೇಳಿದ್ದ. ಇದೆ, ಏನಾಗುತ್ತೆ ಇವನ್ ಕತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಏನಾಗುತ್ತೆ ಇವನ್ ಕತೆ? ಕೃಷ್ಣ ಭಗವಂತ ಉತ್ತರ ಕೊಡ್ತಾನಲ್ಲ, ಯಾರಾದ್ರೂ ಹೇಳಿ. ಅಷ್ಟರಿಂದ ಅವನು ತಿರ್ಗಾ ಅಲ್ಲಿಂದ ಮೇಲಕ್ಕೆ ಹೋಗ್ತಾನೆ. ಅದೇ ಹೆಂಗ್ ಹೋಗ್ತಾನೆ ಮೇಲಕ್ಕೆ, ಯಾವ ತರ ಹೋಗ್ತಾನೆ ಅಂತ ಹೇಳಿದ್ದು. ಆಗ 100 ಮೆಟ್ಲು ಹತ್ಬೇಕಾಗಿದ್ರೆ 50 ಮೆಟ್ಲು ಹತ್ತಿದಾಗಿದ್ರೆ 51ನೇ ಮೆಟ್ಲಿಂದ ಹತ್ತೋ ತರ, ಆ ತರ. ಅವನು ಹುಟ್ಟಿದ್ರೆ ಶ್ರೀಮಂತರ ಮನೆಯಲ್ಲೇ ಹುಟ್ಟುತ್ತಾನೆ. ಮತ್ತೆ ಎಂತ ಶ್ರೀಮಂತರು? ಅವನು ಧರ್ಮ ನ್ಯಾಯ ನೀತಿಯಿಂದ ಇದ್ದಂತ ಶ್ರೀಮಂತರು, ಇಲ್ಲ ಗುರುಕುಲದಲ್ಲೇ ಹುಟ್ಟುತ್ತಾನೆ, ಗುರುಗಳ ಮನೆಯಲ್ಲೇ ಹುಟ್ಟುತ್ತಾನೆ ಅಂತ ಹೇಳಿದ್ರಲ್ಲ, ಅದ್ ನೆನ್ಸ್ಕೋಬೇಕು. ಒಟ್ಟಿನಲ್ಲಿ ಯಾರು ಈ ಪರಮಾರ್ಥ ಚಿಂತನೆ ಯಾವಾಗಲೂ ಮಾಡ್ತಾ ಇರ್ತಾರೋ ಅವ್ರಿಗೆ ಕೆಟ್ಟದ್ದು ಅಂತ ಅನ್ನೋದು ಇರೋಕ್ ಸಾಧ್ಯವೇ ಇಲ್ಲ. ಅದು ಕೊನೆ ಕಾಲದಲ್ಲಿ ತುಂಬಾ ಸಹಾಯ ಆಗುತ್ತೆ. ಅದಕ್ಕೆ ಒಳ್ಳೆ ಸಂಸ್ಕಾರ ಕೂಡ ಕೊಡ್ರಿ ಅಂತ ಹೇಳೋದು ಇದಕ್ಕೋಸ್ಕರನೇ ಅಂತ. ಅದಕ್ಕೋಸ್ಕರನೇ ಇಲ್ಲಿ ಮನುಷ್ಯನನ್ನ ಆತ್ಮನೇ ಪ್ರಾಣಧಾರನ್, ಪ್ರಾಣ ನಿಲಯನು ಅಂತ ಹೇಳ್ತಾರೆ. ಸೊ ನಾವು ಹುಟ್ಟಕ್ ಮೊದಲೇ ಎಷ್ಟು ಪ್ರಾಣ ಬೇಕು ಕೀ ಭಗವಂತ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ಅದು ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಸಾಯೋ ಸಮಯದಲ್ಲಿ ಯಾವ ಬೀಜ ಮೇಲ್ಗೆ ಎತ್ಕೊಂಡ್ಬರ್ತೇನೋ ಅದ್ರ ತಕ್ಕಂತೆ ಅಲ್ಲಿಗೆ ನಾನೇ ಹೊಣೆ ಹೇಳ್ಬೇಕು ಅಂತಂದ್ರೆ. ಬಟ್ ಪರಮಾತ್ಮನ ಅಸ್ತಿತ್ವದಿಂದ ಇವೆಲ್ಲ ಆಗೋದು. ಪರಮಾತ್ಮನ ಅಸ್ತಿತ್ವ ಅಥವಾ ಅವನ ಒಂದು ಬೆಳಕು, ಸೂರ್ಯನ ಬೆಳಕಿನಲ್ಲೇ ನಾವೆಲ್ಲ ಪ್ರಪಂಚ ನೋಡೋದು. ಹಾಗೆ ಪರಮಾತ್ಮನೇ ಇದಕ್ಕೆಲ್ಲ ಆಧಾರವಾಗಿರ್ತಾನೆ ಅಂತ ಅವ್ರಿಗೆ ಗೊತ್ತಾಯ್ತಲ್ವ, ಅಷ್ಟಿಟ್ಕೊಂಡ್ರೆ ಸಾಕು. ಆದ್ದರಿಂದ ಈ ಜಗತ್ತಿನ ತಿರುಳೇನು ಪರಮಾತ್ಮನೇ. ಆ ತಿರುಳನ್ನು ನಾವು ಗುರಿಯಾಗಿಟ್ಕೊಂಡು ನೋಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರನೇ ಈ ಪರಮಾತ್ಮನು ಎಲ್ಲ ಮಣಿಗಳನ್ನು ಕೂಡಿಸಿದ, ಒಳಗಡೆ ದಾರ ಇದ್ದಂಗಿರ್ತಾನೆ, ಅವನು ಸೂತ್ರಧಾರ ಅಂತ ಹೇಳಿ. ಈ ದ್ರಾಕ್ಷಿಗಳಲ್ಲಿ ಎಲ್ಲಾ ಕಡೆ ಆ ಹಣ್ಣಿನ ರಸ ಇರುತ್ತಲ್ಲ ಅಂತ ಉದಾಹರಣೆ ಕೊಟ್ಟಿದ್ರು. ಅದಕ್ಕೋಸ್ಕರ ಈ ಎಲ್ಲವೂ ರಸೋಹ ಮಪ್ಪು ಅಂದ್ರೆ ನಮ್ಗೆ ಇವಾಗ ಎಳ್ನೀರು ಕುಡೀರಿ, ಹಾಲು ಕುಡೀರಿ, ಕಬ್ಬಿನ ರಸ ಕುಡೀರಿ, ನೀರು ಕುಡೀರಿ, ಎಲ್ಲದರಲ್ಲೂ ಆ ಒಂದು ರಸ ಇರುತ್ತಲ್ಲ, ಅದು ಪರಮಾತ್ಮನ ವಿಭೂತಿಯೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದ್ದರಿಂದ ಯಾರಿಗೆ ಧ್ಯಾನ ಯೋಗದ ಪರಿಪಕ್ವವಾಗಿರುತ್ತೋ ಆ ತತ್ವಜ್ಞಾನ ಉಂಟಾಗ್ಬಿಡುತ್ತೆ, ಜ್ಞಾನದಲ್ಲೇ ನೆಲೆ ನಿಂತ್ಬಿಡ್ತಾರೆ. ಅಂಥವ್ರ ಕತೆ ಮುಗ್ದೋಯ್ತು, ಅವ್ರು ಜ್ಞಾನನಿಷ್ಠರು ಅಂತ ಕರೀತಾರೆ ಅಂತ. ಯಾರು ಮಧ್ಯಮಾಧಿಕಾರಿಗಳಿರ್ತಾರೋ ಅವರು ನಾನು ಅನ್ನೋ ಒಂದು ಸೀಲ್ ಹಾಕ್ಕೊಂಡಿರ್ತಾರೆ. ಅವನು ಹೀಗೆ ನಾನು ನನ್ನದು ಅಂತ ಹೀಗೆ ಅದನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪಂಚಭೂತಗಳಲ್ಲೂ ಕೂಡ ಅದರ ಒಂದು ಭಾವನೆ ಮಾಡೋದನ್ನ ಮುಂದಕ್ಕೆ ಹೇಳ್ತಾರೆ. ಅಪ್ಪುಗಳಲ್ಲಿ ದ್ರವ್ಯ ನಾನು, ಅದರಲ್ಲಿ ರುಚಿ ಇರುತ್ತಲ್ಲ ಅದೇ ನಾನು ಅಂತ ಕೂಡ ಹೇಳ್ತಾ ಇದ್ದಾರೆ. ಸರಿ, ಇಂಥ ಭಾವನೆಯಿಂದ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈಕೆ ಭಾವನೆ ಮಾಡೋದರಿಂದ ನಮ್ಗೇನು ಫಲ ಆಗುತ್ತೆ? ಉತ್ತಮ ಅಧಿಕಾರಿ ವಸ್ತು ಹೇಗಿದೆಯೋ ಅದು ತಿಳ್ಕೊಂಡ್ಬಿಡ್ತಾನೆ, ಹಗ್ಗ ಅದಿದೆಯಂತ. ಈ ಮಧ್ಯಮಾಧಿಕಾರಿಗಳಿಗೆ ಪಾಪ ಮೋಕ್ಷ ಇಲ್ವಲ್ಲ ಅಂದಿದ್ದಕ್ಕೆ ಭಗವಂತ ಅದನ್ನೇ ಭಾವನೆ ಮಾಡ್ಕೊಟ್ರಪ್ಪ, ನೀವು ಏನೇನು ಅನಾತ್ಮ ನೋಡ್ತಿರೋ ಅದರಲ್ಲಿ ತುಂಬಾ ಹೆಚ್ಚಾಗಿರೋದನ್ನ ನೋಡ್ಕೊಂಡು ಭಾವನೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರೋದು. ಇದು ನಮ್ಗೆ ಸಹಾಯ ಆಗೋದು. ಆದ್ದರಿಂದ ನಮ್ಗೇನಾಗುತ್ತೆ, ಈಗ ಭಾವನೆ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವುದೇ ಪದಾರ್ಥ ಕಂಡ್ರು ಇದು ನಾನು ನನ್ನದು ಅಂತ ಸೀಲ್ ಹಾಕೊಂಡು ಬರ್ತಾ ಇರ್ತೀವಿ. ಪೋಸ್ಟ್ ಆಫೀಸ್ಗೆ ಯಾವ ಲೆಟ್ರ್ ಹೋದ್ರು ಒಂದು ಠಕ್ ಅಂತ ಸೀಲ್ ಹಾಕೊಡ್ತಾರ. ಹಾಗೆ ನಾವು ನಾನು ನನ್ನದು ಅಂತ ಹಾಕೊಂಡು ಸೀಲು ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಅದು ಅಷ್ಟು ರುಚಿ ಇರೋದಿಲ್ಲ ಅಂತ. ಆದ್ದರಿಂದ ನನ್ನದೆಂಬ ಅಭಿಮಾನ ಹಾಕ್ಕೊಂಡೇ ಹೋಗ್ತಾ ಇರ್ತೀವಿ. ಇದ್ರೆ ನಮ್ಗೆ ಆ ಪದಾರ್ಥಗಳನ್ನ ನೋಡೋದಕ್ಕೂ ಅನುಭವಿಸೋದಕ್ಕೆ ಬರದೇ ಇರಲ್ಲ. ಆದ್ದರಿಂದ ಅವ್ರಿಗೆ ಹೆಚ್ಚಿನ ಆನಂದ ಸಿಗೋದಿಲ್ಲ.
ಅಂತ ಹೇಳಿದ್ರು. ಅದಕ್ಕೊಂದು ದೃಷ್ಟಾಂತನೂ ಕೊಟ್ಟಿದ್ರು. ಯಾರೋ ಒಬ್ಳು ಹೆಂಗಸು ಮೈ ತುಂಬ ಒಡವೆ ಹಾಕೊಂಡು ಹೋಗ್ತಾ ಇದ್ರೆ ಯಾರೋ ಹೋಗ್ತಾ ಇದ್ದವ್ರು ಅಮ್ಮ ಸ್ವಲ್ಪ ನಿಂತ್ಕೊ ಅಂತ ಹೇಳ್ಬಿಟ್ಟು ಮೇಲಿಂದ ಕೆಳಗವರೆಗೂ ನೋಡ್ಬಿಟ್ಟು ಅವಾಗ ನಾನು ಖುಷಿ ಆಯ್ತಮ್ಮ ಹೋಗಮ್ಮ ಇವಾಗ ಅಂತಂದ್ರಂತೆ. ಅವಳು ಹೇಳಿದ್ಲಂತೆ, ನಾ ಹಾಕೊಂಡಿರೋದು ನಾನು, ನಿಮ್ಗೇನು ಖುಷಿ ಆಯ್ತು ಅಂತ. ಹುಚ್ಚಿ, ನಿನಗೆ ಗೊತ್ತಾಗಲ್ಲ ಅದು. ನೀನು ಯಾವ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೋ ಅಂತ ಭಯ ಇರುತ್ತೆ. ಅದನ್ನ ನೋಡೋದಕ್ಕೆ ಕಾಪಾಡೋದ್ರಲ್ಲೇ ನಿನ್ನ ಮನಸ್ಸಿರುತ್ತೆ. ನಿನಗೆ ಇವುಗಳ ಮೇಲೆ ಇರಲ್ಲ. ಬಟ್ ನನಗೆ ಅದಿಲ್ವಲ್ಲ, ನಾನು ನನ್ನದು ಸೀಲ್ ಇಲ್ವಲ್ಲ, ಅದಕ್ಕೆ ನಾನು ಎಂಜಾಯ್ ಮಾಡಿದಷ್ಟು ನೀನು ಮಾಡಲ್ಲ ಅಂತಾನಂತೆ. ಹಂಗೆ ಆ ದೃಷ್ಟಾಂತನೂ ಆಯಿತು. ಇಲ್ಲಿಂದ ನಾನು ಶುರು ಮಾಡ್ಬೇಕು. ಇವಾಗ ನಿಮ್ಮ ಭಗವದ್ಗೀತೆ ಇಲ್ಲಿಂದ ಶುರುವಾಗುತ್ತೆ. ಯಾಕೆ ಮತ್ತೆ ಹೇಳ್ತೇನೆ ಅಂದರೆ, ನೀವೆಲ್ಲ ಓದೋದಿಲ್ಲ, ಅದಕ್ಕೆ ಮತ್ತೆ ಕೇಳೋದ್ರಿಂದಲಾದರೂ ಮೇಲಕ್ಕೆ ಹಾಕ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಹಿಂದಿಂದ ಇಷ್ಟೆಲ್ಲ ಹೇಳಬೇಕಾಯ್ತು. ಈಗ ಬಂದಿದೆ. ಸೊ ಇಲ್ಲಿಂದ ನಾವು ಶುರು ಮಾಡಬೇಕು. 301. ಈಗ ನಮಗೆ ಒಂದು ನಾಟಕ ಕೂತಿರ್ತೀವಿ ಅಂತ ಇಟ್ಕೊಳ್ರಿ. ನಾವು ನಾಟಕ ಹಿಂದೆ ಯಾರಿದ್ದಾರೋ, ಏನು ಆಟ ಹೋಗುತ್ತೋ ಗೊತ್ತಾಗಲ್ಲ. ಯಾಕೆ? ಪರ್ದೆ ಹಾಕಿರ್ತಾರೆ, ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನು ತೆಗೆದಿದ ತಕ್ಷಣ ಹಿಂದೆಗಡೆ ಯಾರ್ಯಾರಿದ್ದಾರೆ, ಹೀರೋ, ಹೀರೋಯಿನ್ನು, ಮತ್ತೆ ವಿಲ್ಲನ್ನು, ಅವ್ರ ತಂದೆ ತಾಯಿಗಳು ಎಲ್ಲರೂ ಒಟ್ಟಿಗೆ ಕಾಣ್ತಾರೆ. ಅಲ್ಲಿ ಸೂರ್ಯ, ಚಂದ್ರ, ವ್ಯವಹಾರ, ಅವರ ಮನೆ ಫರ್ನಿಚರ್ ಎಲ್ಲ ಕಾಣುತ್ತಲ್ಲ. ಹಂಗೆ ನಮಗೆ ಈ ಒಂದು ಆಧ್ಯಾತ್ಮಕ್ಕೆ ಬಂದಾಗ ಈ ಪರ್ದೆ ತೆಗ್ದಂಗಾಗ್ಬಿಡುತ್ತೆ. ನಮಗೆ ಬ್ರಹ್ಮಜ್ಞಾನಿಗೆ ಹಂಗಾಗತ್ತೆ. ನಾವೇನ್ ಮಾಡಬೇಕು? ನಮಗೂ ಹಂಗೆ ಆಗತ್ತೆ. ಎಚ್ಚರ, ಕನಸು, ನಿದ್ದೆ ನೋಡ್ಕೊಂಡ್ರೆ ನಮಗೂ ಕೂಡ ಎಲ್ಲ ಪೂರ್ತಿ ತೆಗ್ದಂಗೆ ಗೊತ್ತಾಗುತ್ತಲ್ಲ. ಅದು ಈ ಪರ್ದಾ ಅಂತನ್ನೋದು ಏನು ಅಂತಂದ್ರೆ, ನಾನು ನನ್ನದು ಅನ್ನೋ ಒಂದು ಕರ್ಟನ್. ನಾವು ಅದನ್ನು ಹಾಕೊಂಡು ನೋಡ್ತಾ ಇರ್ತೀವಿ, ಅದಕ್ಕೆ ನಮಗೆ ಸರಿಯಾಗಿ ಕಾಣಲ್ಲ. ಈ ಬ್ರಹ್ಮಜ್ಞಾನಿಗಳು ಏನ್ ಮಾಡ್ತಾರೆ, ಆ ನಾಟಕ ನೋಡ್ಬೇಕು ಅಂದ್ರೆ ಕರ್ಟನ್ ತೆಗೆದು ಹಿಂದೆಗಡೆ ಎಲ್ಲರನ್ನು ನೋಡ್ತಾ ಇರ್ತಾರೆ, ಅವ್ರಿಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ತಾರೆ. ಹಂಗೆ ನಾವು ಎಚ್ಚರ, ಕನಸು, ನಿದ್ದೆ ನೋಡ್ಕೊಂಡಾಗ ಕನಸಂದ್ರೆ ಏನು, ಎಚ್ಚರ ಅಂದ್ರೆ ಏನು, ನಿದ್ದೆ ಅಂತಂದ್ರೆ ಏನು, ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳ್ತಾ ಇರೋದು. ಹಾಗೆ ಇನ್ನು ಬ್ರಹ್ಮಜ್ಞಾನವೇ ಆಗ್ಬಿಟ್ರೆ ಇನ್ನಂಗಿರ್ಬೇಕು ಅಂತ. ಅದಕ್ಕೋಸ್ಕರ ಎಲ್ಲವೂ ಈಶ್ವರ ಸೃಷ್ಟಿಯೇ, ಈಶ್ವರ ವಿಭೂತಿಯೇ ಆಗಿರುತ್ತೆ. ಇದನ್ನು ಪರಮಾತ್ಮನೇ ಸೃಷ್ಟಿ ಮಾಡಿರೋದು. ಅದಕ್ಕೋಸ್ಕರನೇ ಈ ಕಪಿಲ ಸಾಂಖ್ಯರು ಹೇಳಿರೋ ಪ್ರಧಾನವಲ್ಲ, ವೈಶೇಷಿಕರು ಹೇಳೋ ಹಂಗೆ ಈ ಪರಮಾಣುಗಳಿಂದ ಪ್ರಪಂಚ ಸೃಷ್ಟಿ ಆಗಿಲ್ಲ, ಸೈಂಟಿಸ್ಟ್ಗಳು ಹೇಳೋ ಹಂಗೆ ಆಟಮ್ ಇಂದ ಪ್ರಪಂಚ ಸೃಷ್ಟಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾತ್ರಿಂದ ಆಗಿದೆ? ಪರಮಾತ್ಮನೇ ಹೀಗೆ ತೋರ್ಕೊಂತ ಇದ್ದಾನೆ. ಅದಕ್ಕೆ ಪರಮಾತ್ಮನೇ ಇದಕ್ಕೆ ಅಸ್ತಿತ್ವ, ಆಧಾರ ಅಂತ ನಮಗೆ ಗೊತ್ತಾಗಿದೆ. ಸೊ ಪರಮಾತ್ಮ ಭಾವನೆಯನ್ನು ಬೆಳೆಸ್ಕೊಳ್ಳೋದಿಕ್ಕೆ ಎಲ್ಲೆಲ್ಲಿ ಯಾವ ಉತ್ಕೃಷ್ಟವಾಗಿ ತೋರುತ್ತೋ ಅಲ್ಲೆಲ್ಲ ಪರಮಾತ್ಮನ ಭಾವನೆ ಮಾಡೋದು ಕಲ್ತ್ಕೋಬೇಕು. ಇಲ್ಲೆಲ್ಲ ನೋಡ್ರಿ, 7ನೇ ಅಧ್ಯಾಯದಲ್ಲಿ ವಿಭೂತಿ ಉಪಾಸನೆ ಶುರುವಾಗೋಯ್ತು. ಇದು ಉತ್ತಮಾಧಿಕಾರಿ ಅಲ್ಲಿ ನಿಂತ್ಕೊಂತಾನೆ, ನಮ್ಮಂಥವ್ರು ನಿಂತ್ಕೊಳ್ಳೋಕ್ಕಾಗದೆ ಇದ್ದಾಗ ಭಾವನೆ ಮಾಡ್ರಿ, ಇದು ಕರ್ತೃತಂತ್ರ ಸಾಧನೆ. 6ನೇ ಅಧ್ಯಾಯದಲ್ಲಿ ಹೇಳಿದ್ ವಸ್ತುತಂತ್ರ ಸಾಧನೆ. ಅಲ್ಲಿ ನಿಂತ್ಕೊಳ್ಳೋಕ್ಕಾಗದೆ ಇರೋವ್ರಿಗೆ ನೋಡ್ರಿ ಠಕ್ ಅಂತೇಳಿ ಕರ್ತೃತಂತ್ರ ಸಾಧನೆ ಹೇಳ್ಬಿಟ್ರು. ನಮ್ಗೆ ಹಿಂಗೆ ಅರ್ಥ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡ್ರೆ ಭಗವದ್ಗೀತೆ ನೀವು ಓದ್ತಾ ಇದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಹೀಗೆ. ಆದ್ದರಿಂದ ಈ ರೀತಿ ನೀವು ಭಾವನೆ ಮಾಡ್ಕೊಂಡಿದ್ದಾದರೂ ನಿಮ್ಗೆ ಆನಂದ ಕತ್ತೋರಕ್ಕೆ ಶುರುವಾಗತ್ತೆ. ಇಲ್ದಿದ್ರೆ ಏನಾಗುತ್ತೆ? ದುಃಖ. ಏನ್ ನೋಡಿದ್ರು ನಿಮ್ಗೆ ದುಃಖ ಕಾಣಕ್ಕೆ ಶುರುವಾಗತ್ತೆ. ಅದರಿಂದ ಅದಕ್ಕೋಸ್ಕರನೇ ನೀವು ಈಶ್ವರನ ಭಾವನೆ ಮಾಡ್ರಿ. ಪ್ರತಿಯೊಂದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ರಿ, ಭಾವನೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಯಾರಿಗೆ ಜ್ಞಾನದಲ್ಲಿ ನಿಲ್ಲಕ್ಕೆ ಬರಲ್ವೋ ಇವರು ಈ ಭಾವನೆಯನ್ನ ಅಭ್ಯಾಸ ಮಾಡಬೇಕು ಅಂತ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣಪ್ಪ. 51ನೇ ಚಾಪ್ಟರು. ಈಗ ಭಗವತ್ ಭಾವನೆಯಿಂದ ನಮಗೆ ಕರ್ತೃತಂತ್ರ ಮಾಡೋದ್ರಿಂದ ನಾವು ಮುಂದಕ್ಕೆ ವಸ್ತುತಂತ್ರ ಮಾಡೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಆದ್ದರಿಂದ ಈ ಭಗವತ್ ಭಾವನೆ ಮಾಡೋದು ಕಲ್ತ್ಕೋಬೇಕು ಅನ್ನೋದಕ್ಕೆ. ಹೀಗೆ ಸೊ ಹಾಗೆ ಭಾವನೆ
ಧ್ಯಾನದಿಂದ ಭಗವತ್ ತತ್ವ ಜ್ಞಾನ ಹೇಗಾಗುವುದು, ಆ ಜ್ಞಾನದ ಫಲವೇನು ಅಂತ ತಿಳಿಸೋದಕ್ಕೆ ಕೃಷ್ಣ ಭಗವಂತ ಹೊರಟಿರ್ತಾನೆ. 6ನೇ ಅಧ್ಯಾಯದಲ್ಲಿ ಆಗೋಯ್ತು ಜ್ಞಾನ ಇವೆಲ್ಲ. ಸೊ ಮತ್ತೆ ಇಲ್ಲಿ ಭಾವನೆ ವಿಚಾರ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಪ್ರಕೃತಿಯನ್ನ ಭಗವಂತ ಪರ ಪ್ರಕೃತಿ ಅಪರ ಪ್ರಕೃತಿ ಅಂತ ಎರಡು ಹೇಳ್ತಾನೆ. ಅಲ್ಲೂ ಕೂಡ ಹೇಳಿದ್ರು ಹಿಂದೆ ಕೂಡ. ಈ ಪರ ಪ್ರಕೃತಿ ಅನ್ನೋದು ಪರ ಅಂತಂದ್ರೆ ಹೆಚ್ಚಿನದು, ಅಪರ ಅಂತಂದ್ರೆ ಕಡಿಮೆದು. ಈ ಕಡಿಮೆದಕ್ಕೆ ಪರ ಪ್ರಕೃತಿ ಅನ್ನೋದು ಚೈತನ್ಯ, ಶಕ್ತಿ, ಆಧಾರ, ಅಸ್ತಿತ್ವ. ಈ ಅಪರ ಪ್ರಕೃತಿ ಅಂತ ಏನು ಹೇಳ್ತೀನೋ, ಕೆಳಗಿನ ಮಟ್ಟದ್ದು ಕೀಳು ಮಟ್ಟದ್ದು, ಅದು ಅಚೇತನ ಆಗಿರುತ್ತದು. ಹಾಗೆ ಸೊ ಹೇಗೆ ಪರಮಾತ್ಮನು ರತ್ನಗಳನ್ನೆಲ್ಲ ಪೋರ್ಸಿರ್ತಾನೋ ದಾರದಲ್ಲಿ, ಹಾಗೆ ಇವುಗಳನ್ನೆಲ್ಲ ನಾವು ಪ್ರಪಂಚವನ್ನೆಲ್ಲ ಪರಮಾತ್ಮನೇ ಇದ್ದಾನೆ ಅಂತ ಭಾವನೆ ಮಾಡ್ಕೋಬೇಕು. ಯಾರಿಗೆ ಡೈರೆಕ್ಟ್ ಆಗಿ ತತ್ವವನ್ನ ತಿಳ್ಕೊಳಕ್ ಬರಲ್ವೋ ಅವರು ಈ ಕರ್ತೃತಂತ್ರವಾದ ಭಾವನೆ ಮಾಡ್ಕೊಂಡಾದ್ರೂ ಅದೇ ತತ್ವವನ್ನ ತಿಳ್ಕೋಬಹುದು ಅಂತ ಹೇಳಿ ಇಲ್ಲಿ ಮೊದಲು ಎತ್ಕೊಂತಾನೆ. ಪಂಚಭೂತಗಳಿಂದ ಪ್ರಪಂಚ ಸೃಷ್ಟಿ ಆಗಿದೆಯಲ್ಲ, ಅದರಲ್ಲಿ ಆಕಾಶದಲ್ಲಿ ಮೊದಲು ಎತ್ಕೊಂತಾನೆ ಆಕಾಶದಲ್ಲಿ ಏನ್ ಗುಣ ಇದೆ? ಶಬ್ದವನ್ನ ಪರಮಾತ್ಮನ ಶಕ್ತಿ ಅಂತ ಭಾವನೆ ಮಾಡ್ಕೊಡ್ರಿ. ವಾಯುವಿನಲ್ಲಿ 2 ಇದೆ, ಶಬ್ದ ಸ್ಪರ್ಶ. ಇವುಗಳನ್ನ ಪರಮಾತ್ಮನ ವಿಭೂತಿ ಅಂತ ಮಾಡ್ಕೊಡ್ರಿ. ಆಕಾಶ ಆಯ್ತು. ಆಮೇಲೆ ಈ ಬೆಂಕಿಯಲ್ಲಿ 3 ಶಬ್ದ ಸ್ಪರ್ಶ ರೂಪ. ಹಾಗೆ ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸ. ಭೂಮಿಯಲ್ಲಿ 5 ಶಬ್ದ ಸ್ಪರ್ಶ ರೂಪ ರಸ ಗಂಧ. ಹೀಗೆ ಭಾವನೆ ಮಾಡ್ಕೊಂತ ಬರ್ಬೇಕು. ಅಲ್ಲಿ ಗೆಲುವು ಪರಮಾತ್ಮನ ನೋಡ್ದಂಗೆ ಆಯ್ತು. ನಾವು ಮೊದಲು ಪಂಚಭೂತಗಳಿಂದ ಆಯ್ತು. ಪಂಚಭೂತಗಳಿಂದ ಸೃಷ್ಟಿ ಮಾಡಿದ್ದು ಗಿಡಗಳು, ಔಷಧಗಳು, ಅವು ಪರಮಾತ್ಮನೇ. ಅಲ್ಲಿಂದ ಮತ್ತೆ ಈ ಪರಮಾತ್ಮ ಈ ಶರೀರ ಸೃಷ್ಟಿ ಆಯ್ತಲ್ಲ, ಅನ್ನಮಯ, ಪ್ರಾಣಮಯ, ಮನಮಯ, ವಿಜ್ಞಾನ, ಇವು ಕೂಡ ಪರಮಾತ್ಮನ ವಿಭೂತಿಯೇ. ಅಲ್ಲಿ ಏನಿದೆ? ಆಧ್ಯಾತ್ಮಿಕವಾಗಿ ಪಂಚಭೂತಗಳಿಂದ ಆದ ಈ ಪ್ರಪಂಚ ಪರಮಾತ್ಮನೇ. ಪರಮಾತ್ಮನ್ ಬಿಟ್ಟು ಇನ್ನೇನಿದೆ ಹೇಳ್ರಿ? ಹಗ್ಗವನ್ನ ಬಿಟ್ಟು ಹಾವನ್ನ ಅಂತ ಹೇಳ್ರಿ, ಎಡೆ ಅಂತ ಹೇಳ್ರಿ, ಬಾಲ ಅಂತ ಹೇಳ್ರಿ, ಹಲ್ಲು ಅಂತ ಹೇಳ್ರಿ, ವಿಷ ಅಂತ ಹೇಳ್ರಿ, ಏನ್ ಹೇಳಿದ್ರು ಇದು ಹಗ್ಗವನ್ನೇ ತಾನೆ. ಹಾಗೆ ಇವುಗಳನ್ನೆಲ್ಲ ನಾವು ಹಂಗೆ ಭಾವನೆ ಮಾಡ್ಕೊಂಡ್ ಬರ್ಬೇಕು ಅಂತ. ಹಾಗೆ ಆಕಾಶವಾಯಿತು. ಈಗ ಪಂಚಭೂತಗಳು ಅದನ್ನು ಮುಂದೆ ಹೇಳ್ತಾರೆ, ನಾನು ಒಟ್ಟಿಗೆ ಹೇಳ್ಬಿಟ್ಟಿದ್ದೀನಿ. ಅದಾದ್ಮೇಲೆ ನಿಮ್ಮ ಆಕಾಶದಲ್ಲಿ ಏನೇನ್ ಕಾಣುತ್ತಪ್ಪ? ಸೂರ್ಯ, ಅದನ್ನು ಪರಮಾತ್ಮನ ಶಕ್ತಿ ಅಂತ ಅನ್ಕೊಳ್ರಿ. ಚಂದ್ರ, ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಪರಮಾತ್ಮನ ವಿಭೂತಿ ಅಂತ ಭಾವನೆ ಮಾಡ್ರಿ. ಎಷ್ಟು ಚೆನ್ನಾಗಿದೆ. ಮುಗಿದೋಯ್ತು. ಆಕಾಶದಲ್ಲೆಲ್ಲ ಆಗೋಯ್ತು. ಮತ್ತೆ ಪಂಚಭೂತಗಳಾಗೋಯ್ತು. ಪಂಚಭೂತಗಳಿಂದ ಆದ ಈ ಆಧ್ಯಾತ್ಮಿಕ ಪ್ರಪಂಚವನ್ನ ಪರಮಾತ್ಮನ ವಿಭೂತಿ ಅಂದ್ಕೊಳ್ರಿ. ಆದಿಭೌತಿಕ ಏನೋ ಪರಮಾತ್ಮನ ವಿಭೂತಿ, ಆದಿ ದೈವಿಕ ಏನು ಆಗೋಯ್ತಲ್ಲ. ಇವಾಗ ಆದಿ ದೈವಿಕ ಅಂತಂದ್ರೆ ಆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಎಲ್ಲ 14 ಲೋಕಗಳು ಪರಮಾತ್ಮನ ವಿಭೂತಿಯೇ. ಏನ್ ಬಿಟ್ರಿ? ಇವಾಗ ಏನು ಬಿಡ್ಲಿಲ್ಲ, ಎಲ್ಲವನ್ನೂ ಹೇಳ್ಬಿಟ್ರಿ. ಅದನ್ನೇ ಇವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಬರ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಏನ್ ಅರ್ಥ ಆಯ್ತು? ಯಾರಿಗ ಅರ್ಥ ಆಯ್ತು ಇದು? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಲ್ಲಾನು ಭಾವನೆ ಮಾಡ್ಕೊಡ್ರಿ ಅಂತ. ಕರೆಕ್ಟ್. ಇದಕ್ಕೆ ಅಸ್ತಿತ್ವ ಏನು, ಆಧಾರ ಏನು? ಭಾವನೆ ಮಾಡ್ಕೊಳ್ರಿ ಅಂತ. ಪರಮಾತ್ಮನೇ ಆಧಾರ. ಕರೆಕ್ಟ್ ಅಮ್ಮ. ಇದಕ್ಕೆ ಭಾವನೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಇವರಿಗೆ ಆಧಾರ ಯಾವುದು? ಆಧಾರ ಸಬ್ಸ್ಟ್ರಾಟಮ್ ಯಾವುದು? ಇದಕ್ಕೆ ಆಧಾರ ಯಾವುದು? ಇವರೇನೋ ಹೇಳ್ಬಿಟ್ರು ಭಾವನೆ ಮಾಡ್ಕೊಳ್ರಿ ಅಂತ. ಆದ್ರಿಂದ ಇದಕ್ಕೆ ಏನು ಆಧಾರ? ಭಾವನೆ ಮಾಡ್ಕೋಬೇಕು ಅಂತ ಹೇಳಿದಾಗ ಏನು ಆಧಾರ ಇದಕ್ಕೆ? ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದಕ್ಕೇನಾದ್ರೂ ಒಂದು ಪ್ರೂಫ್ ಇರ್ಬೇಕಲ್ಲ. ಏನ್ ಪ್ರೂಫ್? ಜ್ಞಾನಿಗಳ ದೃಷ್ಟಿ, ಅವರು ಆತ್ಮಸ್ವರೂಪ ತಿಳ್ಕೊಂಡಿರ್ತಾರಲ್ಲ ಸರ್, ಅವ್ರ ದೃಷ್ಟಿನ ನಾವು ಫಾಲೋ ಮಾಡ್ಬೇಕು ಅಂತ ಅಷ್ಟೇ. ಆ ಬ್ರಹ್ಮಜ್ಞಾನಿ ಹೋಗುವಾಗ, ತತ್ವಕ್ಕೆ ಹೋಗುವಾಗ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ನೋಡ್ತಾನೆ. ಹಂಗೆ ಹೋಗ್ಬೇಕು. ಅವಾಗ ಏನ್ ಮಾಡ್ತಾನ ಅವನು? ಅವಸ್ಥೆ
ನೇತಿ ನೇತಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನೇತಿ ನೇತಿ ಹೆಂಗಿದೆ ನೋಡ್ರಿ. ಆಮೇಲೆ ಇಲ್ಲಿ ದೃಷ್ಟಾಂತದಲ್ಲಿ ಹಾವು ನೇತಿ, ಹಾವಿನ ಎಡೆ ನೇತಿ, ಹಾವಿನ ಬಾಲ ಹಲ್ಲು ನೇತಿ, ಆಮೇಲೆ ನೀರಿನ ಕೋಡಿ ನೇತಿ, ನೆಲದ ಬಿರುಕು ಹೂವಿನ ಮಾಲೆ ಕೋಲು ನೇತಿ ನೇತಿ ನೇತಿ. ಆಮೇಲೆ ಏನು, ಹಗ್ಗ ಅಂತ ಕಂಡುಕೊಂಡ ಮೇಲೆ ವಾಪಸ್ ಬರುವಾಗ ಅರೆ ನಾನು ಹಾವು ಅನ್ಕೊಂಡಿದ್ನಲ್ಲ, ಹಗ್ಗವೇ ಕಂಡಿದ್ದು. ಕೋಲು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಏನೋ ಅನ್ಕೊಂಡಿದ್ನಲ್ಲ, ಎಲ್ಲ ಹಗ್ಗವೇ. ಹೆಂಗಿದೆ ನೋಡ್ರಿ. ಹೋಗುವಾಗ ನೀತಿ ನೀತಿ ನೀತಿ. ಮೊದಲು ನಾನು ಒಳಗಡೆ ತಿಳ್ಕೊಳ್ಳೋದು ಸುಲಭ, ಎಲ್ಲವನ್ನೂ ನೋಡಿ ಎಲ್ಲವನ್ನೂ ಪರಮಾತ್ಮ ಅಂತ ನೋಡೋದು ಕಷ್ಟ. ಎಲ್ಲದಕ್ಕಿಂತ ಹತ್ರ ಯಾವುದು, ನಾನು. ನನಗಿಂತ ಒಳಗಡೆ ಹೋದ್ರೆ ಇನ್ನೂ ಹತ್ರ. ಫಸ್ಟ್ ಅಲ್ಲಿ ಒಳಗಡೆ ತಿಳ್ಕೊಂಡ್ಬಿಡ್ರಿ. ಏನಂತ, ಹಗ್ಗ ಅಂತ, ಯಾವುದೂ ಅಲ್ಲ, 19 ಮುಖಗಳಲ್ಲ ಅಂತ ಹೇಳಿ ಗಾಢನಿದ್ರೆಯಲ್ಲಿರೋ ಅನುಭವವನ್ನು ತೋರಿಸಿದ್ರು. ಈಗ ತಿಳ್ಕೊಂಡ್ಮೇಲೆ ಎಚ್ಚರದಲ್ಲಿ ಸಾಧನೆ ಮಾಡಿ ಆ ತತ್ವದಲ್ಲಿ ನಿಂತಾಗ ಉತ್ತಮಾಧಿಕಾರಿ ಹಂಗೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಆಯ್ತು, ಈಗ ತತ್ವದಲ್ಲಿ ನಿಂತ್ರಿ, ಈಗೇನು ವಾಪಸ್ ಬರುವಾಗ ನೇತಿ ನೇತಿ ಅಂತ ಹೋದ್ರಿ, ಹೋಗುವಾಗ ಈಗ ಇತಿ 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 ಅಂತ ಬರ್ತಾನೆ. ಯಾವುದು ನಾನು ಈ ಆಧ್ಯಾತ್ಮಿಕ ಅಂತ ಹೇಳಿ ಅವಸ್ಥೆ ಅಂತ ಹೇಳಿದ್ನೋ ಆತ್ಮನೇ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಂತ ಏನು ಹೇಳಿದ್ನೋ ಆತ್ಮನೇ, ಆ ಅವಸ್ಥೆ ಒಳಗಡೆ ಇರೋ ಈ ಶರೀರ ಅಂತ ಮೊದಲು ಅನಾತ್ಮ ಅಂತ ಬಿಟ್ಟಿದ್ನಲ್ಲ, ಇದು ಆತ್ಮನೇ. ಆದಿ ಭೌತಿಕ ಹೆಂಡತಿ ಮಕ್ಕಳು 84 ಲಕ್ಷ ಜೀವರಾಶಿ ಪರಮಾತ್ಮನೇ. ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಪರಮಾತ್ಮನೇ. ಇದವನ ಅನುಭವದ ಮಾತು. ಈಗ ನಾನೇನ್ ಮಾಡ್ಬೇಕು, ನೀನು ಇದೇನ್ ನಾವೇನ್ ಕಾಕಮ್ಮನ ಕತೆ ಗೋವಮ್ಮನ ಕತೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಡ್ರಿ ಅಂತ ಏನು ಹೇಳ್ತಾ ಇಲ್ಲ. ಬ್ರಹ್ಮಜ್ಞಾನಿಯ ಅನುಭವದ ಮಾತು. ನನಗೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಈಗ ರಾಮಕೃಷ್ಣ ಪರಮಹಂಸರು ಹೇಳಿದ್ದನ್ನು ನೆನೆಸ್ಕೊಳ್ರಿ. ಏನ್ ಹೇಳಿದ್ರು, ಇದಕ್ಕೆ ತಕ್ಕಂತೆ ಕನೆಕ್ಷನ್ ಬರೋಂಗೆ ಇವರು ಪ್ರತಿಭಾ ಹೇಳ್ಬಿಡ್ತಾರೆ. ಪ್ರತಿಭಾ ಹೇಳಮ್ಮ, ನಿಮಗ್ ಗೊತ್ತಿರುತ್ತೀವು. ಏನಮ್ಮ ಪ್ರತಿಭಾ ಇದಕ್ಕೆ? ಸರಿ, ಇನ್ಯಾರಾದ್ರೂ ಹೇಳಿ. ಮಾಡಿ ಮೆಟ್ಲು ಹತ್ತುವಾಗ ಇದಲ್ಲ 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 ಅಂತ ಹೇಳ್ತಾ ಇರ್ತಾನೆ. ಜ್ಞಾನ ತಲುಪಿದ್ಮೇಲೆ ಕೊನೆ ಮೆಟ್ಲಿಗೆ ಹೋದ್ಮೇಲೆ ಎಲ್ಲ ಮಣ್ಣು ಸಿಮೆಂಟ್ ಇಳಿತಾ ಎಲ್ಲ ಇದೆ ಇದೆ ಇತಿ ಇತಿ ಅಂತ ಹೇಳ್ಕೊಂಡು ಇಳಿತಾನೆ. ಹಂಗೆ ಜ್ಞಾನ ಹೋಗೋ ತನಕ ಅದಲ್ಲ ಅದಲ್ಲ ಅನ್ಕೊಂಡು ಹೋಗ್ಬೇಕು. ಜ್ಞಾನ ಪಡ್ಕೊಂಡ್ಮೇಲೆ ಎಲ್ಲಾ ಪರಮಾತ್ಮನೇ ಅಂತ ಗೊತ್ತಾಗೋಗುತ್ತೆ. ಹಾಗೆ ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ಎರಡಿಲ್ಲ, ಇಲ್ಲಿ ಇರೋದು ಒಂದೇ, ಹಗ್ಗವೇ. ತಪ್ಪಾಗಿ ನಾನು ಹಾವು ಅಂತ ಮಾಡ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡ್ಬಿಟ್ರೆ ಆಗ್ಬೇಕಲ್ಲ. ಹಾಗೆ ಚಿನ್ನ ಒಡವೆ ಎರಡಿಲ್ಲ, ಇರೋ ಚಿನ್ನವೇ ಒಡವೆಗಳ ತೋರ್ತಾ ಇದೆ. ಅದು ನಾಮ ರೂಪ ಕ್ರಿಯೆಗಳು. ಬೆಳಗ್ಗೆ ನೋಡಿದ್ವಲ್ಲ, ನಾಮ ರೂಪ ಕ್ರಿಯೆ ಫಲ, ಇಷ್ಟು ಬಿಟ್ರೆ ಇನ್ನೇನಿಲ್ಲ. ಆದ್ದರಿಂದ ಹೀಗೆ ಎಲ್ಲವೂ ಅದು ನಮಗೆ ಆ ಜ್ಞಾನಿಯ ಅನುಭವವನ್ನು ನಾನು ಭಾವನೆ ಮಾಡ್ಕೊತಾರೆ. ನೀವು ತತ್ವದಲ್ಲಿ ನಿಲ್ರಿ, ನಿಮ್ಗೂ ಗೊತ್ತಾಗಕ್ಕೆ ಶುರುವಾಗುತ್ತೆ. ಹೀಗಿದೆ ನೋಡ್ರಿ, ಹಿಂಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ಕುಣಿಯೋಂಗಾಗಲ್ವ ಇದು ಕೇಳಿದ್ರೆ? ಇದು ಅವಾಗ ಏನು ಬೇಕಾದ್ರೂ ಹೇಳಿ, ನನಗೆ ಟಕ್ಕಂತ ಅರ್ಥ ಆಗ್ಬಿಡುತ್ತೆ. ಇದು ಬೇಸ್ಮೆಂಟು, ಇದು ಸಬ್ಸ್ಟ್ರಾಟಮ್ ಇದು. ಆದ್ದರಿಂದ ಅಪ್ಪಿನಲ್ಲಿ ಆ ರಸ ಇದೆಯಲ್ಲ, ನೀ ಅಪ್ಪು ಅಂದ್ರೆ ನೀರು, ಆ ರಸ ನಾನೇ ಭಾವನೆ ಮಾಡ್ಕೋ. ಸೂರ್ಯ ಚಂದ್ರರಲ್ಲಿರೋ ಬೆಳಕು ನಾನೇ. ಈಗ ನೋಡ್ರಿ, ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ಪರಮಾತ್ಮನು ಎಲ್ಲಕ್ಕೂ ರಸವು ರುಚಿ ಅಂತ ಹೇಳಿ ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಸಂಗೀತದ್ದು. ಅಂದರೆ ಯಾರು ಸಂಗೀತ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಇರೋರಿಗೆ ಆ ಹೇಳೋವರು ಕೂಡ ಸರಿಯಾಗಿ ರಾಗವಾಗಿ ತಾಳ ಮತ್ತೆ ಮೇಳ ಎರಡಕ್ಕೂ, ರಾಗ ತಾಳ ಮೇಳ ಇವು ಹೊಂದೋಂಗೆ ಆಡ್ಬೇಕು ಅವನು. ಅದ್ರ ಜೊತೆಗೆ ಕೇಳೋವರು ಕೂಡ ಆ ಅಂತಸ್ತಿನಲ್ಲಿ ಇರಬೇಕು. ಆಗ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತೆ ಆ
ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ನೋಡ್ರಿ ಪಕ್ಕದಲ್ಲಿ, ತಬಲ, ಹಾರ್ಮೋನಿಯಮ್ಮು, ವೈಲಿನ್ನು, ಇವೆಲ್ಲ ಅವು ಕೂಡ ಇದಕ್ಕೆ ತಕ್ಕಂತೆ ಅದ್ರ ಜೊತೆಯಲ್ಲಿ ಸೇರ್ಬೇಕು, ಶ್ರುತಿ ತಾಳ ಎಲ್ಲ, ಅವಾಗ ಕೇಳೋರು ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಈ ರೀತಿ ಈ ಬ್ರಹ್ಮಜ್ಞಾನಿದು ಮತ್ತೆ ಭಾವನೆ ಮಾಡೋ ಒಂದು ಹೀಗೆ ನಾವು ಒಂದೇ ಥರ ಮಾಡಿಕೊಂಡಾಗ ನಮಗೆ ಖುಷಿ ಆಗುತ್ತೆ. ಆ ಸಂಗೀತ ಕೇಳೋರು ಎಲ್ರಿಗೂ ಖುಷಿ ಹೆಂಗಾಗುತ್ತೋ ಹಾಗೆ ವಿಚಾರಗಳು ಕೇಳ್ತಾ ಇದ್ರೆ ಒಳಗಡೆನೆ ಖುಷಿ ಆಗಕ್ಕೆ ಶುರುವಾಗುತ್ತೆ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಹೀಗೆ ಆದ್ದರಿಂದ ಈ ಅಂತಃಕರಣದಲ್ಲಿರೋ ರಜಸ್, ತಮಸ್ ಮತ್ತೆ ಸತ್ವಗುಣ ಇವುಗಳು ಇವೇ ಆನಂದ ಹೆಚ್ಚು ಕಡಿಮೆ ಆಗೋದಕ್ಕೆ ಸಾಧ್ಯ ಆಗೋದು. ಯಾರು ಸತ್ವಗುಣದಲ್ಲಿರ್ತಾನೋ ಅದೇ ವಸ್ತು ಅವನಿಗೆ ಹೆಚ್ಚಿನ ಆನಂದ ಕೊಡುತ್ತೆ, ರಜೋಗುಣದವನು ಕಡಿಮೆ ಕೊಡುತ್ತೆ, ತಮಗುಣದವನು ಇನ್ನೂ ಕಡಿಮೆ ಕೊಡುತ್ತೆ ಅಂತ ಹೇಳಿ ಇದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದೆ. ಅದಕ್ಕೆ ನಾವು ಸತ್ವಗುಣಿಗಳಾಗಿರ್ಬೇಕು. ಅದಕ್ಕೋಸ್ಕರನೇ ವಸ್ತು ಒಂದೇ, ಜ್ಞಾನದಿಂದ ವಸ್ತು ಹೇಗಿರುತ್ತೋ ಹಾಗೆ ತೋರಿಸುತ್ತೆ, ಅದರಲ್ಲಿ ಏನು ಬದಲಾವಣೆ ಮಾಡೋದಿಲ್ಲ. ಜ್ಞಾಪಕಂ ಮಾತ್ರಂ ನಾಕಾರಕಂ, ಚೆನ್ನಾಗಿ ಕಟ್ ಮಾಡ್ಕೋಬೇಕಿವು. ಆದ್ದರಿಂದ ಇವು ಹಾಗೆ ಅಂತ ಹೇಳಿ ಒಂದು ಕತೆ ಹೇಳಿದ್ದೆ, ದೃಷ್ಟಾಂತ. ಯಾವುದದು ಯಾರಿಗಾದ್ರೂ ನೆನಪಿದೆಯಾ ಈ ಸಂದರ್ಭಕ್ಕೆ? ಧರ್ಮರಾಯ ಏನಮ್ಮ ಪ್ರತಿಭಾ? ಅದೇ ನಾಯಿ ಮಾಂಸ ಅಂತ ನೋಡುತ್ತೆ ಆ ತರ ದೃಷ್ಟಿ. ಅದು ಆಗ್ಬೋದು, ಅದು ಆಗ್ಬೋದು. ಕಳ್ಳ ಅವಳು ಹಾಕೊಂಡಿರೋ ಒಡವೆ ನೋಡ್ತಾನೆ, ಹಂಗೆ ಒಂದ್ ಇಬ್ರು ಮೂವರು ಅದೇ ತರ ನೋಡ್ತಾರೆ. ಕಾಮಕನು ಕಾಮದ ಕಣ್ಣಿನಿಂದ ನೋಡ್ತಾನೆ, ಬ್ರಹ್ಮಜ್ಞಾನಿ ಆತ್ಮನ ದೃಷ್ಟಿಯಿಂದ ನೋಡ್ತಾನೆ. ಶರೀರಕ್ಕಾಗ್ಲಿ ಅದರ ರೂಪಕ್ಕಾಗ್ಲಿ ಒಡವೆಗಾಗ್ಲಿ ಇಂಪಾರ್ಟೆನ್ಸ್ ಕೊಡಲ್ಲ. ಅವನ ದೃಷ್ಟಿಲಿ ಎಲ್ಲವೂ ಅನಾತ್ಮನೆ. ಆದ್ದರಿಂದ ಅವನು ಆತ್ಮನ ದೃಷ್ಟಿಯಿಂದ ನೋಡ್ತಾನೆ. ಕಾಮಕನು ಆ ಸುಂದರವಾಗಿರೋ ಹುಡುಗಿ ದೃಷ್ಟಿಯಿಂದ ನೋಡ್ತಾನೆ, ನಾಯಿ ಮಾಂಸದ ದೃಷ್ಟಿಯಿಂದ ನೋಡುತ್ತೆ, ಕಳ್ಳ ಮೈ ಮೇಲಿರೋ ಒಡವೆ ದೃಷ್ಟಿಯಿಂದ ನೋಡ್ತಾನೆ. ಒಂದೇ ವಸ್ತು. ಇದಕ್ಕಿಂತ ಹೆಚ್ಚಾಗಿ ನಾನು ಕೊಟ್ಟಿದ್ದು ಭೀಷ್ಮ ಪಿತಾಮಹ ಕರೆದು ಈ ಧರ್ಮರಾಯನ್ನ ಮತ್ತೆ ದುರ್ಯೋಧನ ಪ್ರಪಂಚ ಪ್ರದಕ್ಷಿಣೆ ಹಾಕೊಂಬಂದ್ರೆ ರಿಸಲ್ಟ್ ನೋಡ್ರಿ ಬೇರೆ ಬೇರೆ. ಅವನು ಸತ್ವಗುಣ, ಇವನು ರಜೋಗುಣ ಸ್ವಭಾವದವನು. ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಹೇಳಿದ್ದು. ಹಾಗೆ ತಗೋಬೇಕು. ಆದ್ದರಿಂದ ಆನಂದವು ಹೊರಗಿನ ಪದಾರ್ಥಗಳಲ್ಲಿ ಇಲ್ಲ. ಮತ್ತೆ ಎಲ್ಲಿದೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಿದೆ ಅದು? ಇದೆ, ಆತ್ಮನಲ್ಲೇ ಇದೆ. ಆತ್ಮನಲ್ಲಿದೆ, ನನ್ನಲ್ಲಿದೆ. ನಾನು ಅಂದ್ರೆ ಯಾರು? ಆತ್ಮ ಅಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮಗೆ ಎಲ್ಲ ಹೇಳಿದ್ವಿ, ಜಾಮೂನೆಲ್ಲ ಆನಂದ ಇಲ್ಲ ಅಂತ ಹೇಳಿ ಕೊನೆಗೆ ಎಲ್ಲಿದೆ ಆನಂದ? ಆ ಜಾಮೂನ್ ತಿನ್ನುವಾಗ ಮನಸ್ಸು ಸ್ವಲ್ಪ ಹೊತ್ತು ಸ್ತಬ್ಧ ಆಗ್ಬಿಡ್ಬೇಕು, ನಿಂತ್ಕೊಂಡ್ಬಿಡುತ್ತೆ. ಆ ನಿಂತ್ಕೊಂಡಾಗ ಹಿಂದೆಗಡೆ ಇರೋ ಆತ್ಮ ಇದರಲ್ಲಿ ಗವಲು ಹೊಡಿತಾನೆ. ಸತ್ವಗುಣದವನಿಗೆ ಜಾಸ್ತಿ ಕಾಣುತ್ತೆ, ರಜಗುಣದವನಿಗೆ ಕಡಿಮೆ ಕಾಣುತ್ತೆ, ರಜಗುಣದವನಿಗೆ ಹಿಂಗಿರುತ್ತೆ, ತಮಗುಣದವನಿಗೆ ಹಿಂಗಿರುತ್ತೆ, ಸತ್ವಗುಣದವನಿಗೆ ಹಿಂಗಿರುತ್ತೆ. ಇನ್ನು ಗುಣಾತೀತಿಗೆ ಫಿಕ್ಸೆಡ್ ಮನಸ್ಸೇ ಇಲ್ಲ, ಆ ಮನಸ್ಸಾಗ್ಬಿಟ್ಟು ಅದಕ್ಕೆ ಅವನು ಯಾವ್ದು ನೋಡಿದ್ರು ಆನಂದವೇ. ಅವನ ಡಿಕ್ಷನರಿ ದುಃಖ ಅನ್ನೋದಿರೋದಿಲ್ಲ. ಇಷ್ಟು ವ್ಯತ್ಯಾಸ ನೋಡ್ಕೊಳ್ರಿ ಅಂತ. ಆದ್ದರಿಂದ ಇಲ್ಲಿ ದುಃಖ ಅಂತ ಅನ್ನೋದು ಪಾಪದ ಪದ. ಈಗ ಕೆಲವರು ಸಂತೋಷ ಆಗುತ್ತೆ, ಕೆಲವರು ದುಃಖ ಆಗುತ್ತೆ. ಈ ದುಃಖ ಆಗೋದು ಯಾವುದ್ರದ್ದು? ಪಾಪ. ನೀವೇ ಕಾರಣ. ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ರೆ ಅದು ನೀವೇ ಅನುಭವಿಸ್ಬೇಕು. ಆದ್ದರಿಂದ ವಿರಕ್ತರಾದ ಈ ಸನ್ಯಾಸಿಗಳಿಗೆ ಯಾವಾಗಲೂ ಕೂಡ ಆನಂದ ಸ್ವರೂಪರಾಗ್ತಾರೆ, ಮುಕ್ತರಾಗಿರೋರು. ಅವ್ರಿಗೆ ಆ ದುಃಖ ಅನ್ನೋ ಅವ್ರ ಡಿಕ್ಷನರಿಲೇ ಇಲ್ಲ ಅಂತ. ಅವರಿಗೆ ನಿತ್ಯವೂ ಆನಂದ. ಅದಕ್ಕೆ ಏನಂತಾರೆ? ಅದಕ್ಕೆ ನಿತ್ಯ ಅನ್ನೋದಕ್ಕೇನೋ ಒಂದು ಹಾಡಿದೆಯಲ್ಲ, ಆ ಹಾಡು ಹಾಗೆ. ಆದ್ದರಿಂದ ಆನಂದ ಬೇಕನ್ನೋರು ತಮ್ಮ ಅಂತಃಕರಣವನ್ನ ಶುದ್ಧವಾಗಿಟ್ಕೋಬೇಕು, ಸತ್ವಗುಣಕ್ಕೆ ಇಟ್ಕೋಬೇಕು. ಆ ಗುಣವನ್ನು ಮೀರಿ ಗುಣಾತೀತನಾಗ್ಬಿಟ್ರೆ ಇನ್ನೇನು ಮಾಡಬೇಕಾಗಿಲ್ಲ ಅದು. ಆದ್ದರಿಂದ ಈ ಹೇಳಿ ನೆಕ್ಸ್ಟ್ ಇವಾಗ ಅಲ್ಲಿ ಆಕಾಶದಲ್ಲಿ ಸೂರ್ಯ ಚಂದ್ರನ ಬೆಳಕು ನಾನೇ ಅಂತ ಹೇಳ್ದ. ಇಲ್ಲಿ
ಚಂದ್ರ ಸೂರ್ಯ ಬೆಳಕು ನಾನೇ ಅಂತ ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದಾನೆ ಭಗವಂತನು. ಮತ್ತೆ ಯಾವುದೇ ಬೆಳಕು ತಗೊಂಡ್ರು ಅದೇ ಬೆಳಕಿನ ಸಹಾಯದಿಂದಲೇ ವ್ಯವಹಾರ ಮಾಡ್ತೀವಿ. ಆದರೆ ನಮಗೆ ಆ ಬೆಳಕನ್ನು ಮಾತ್ರ ಗುರುತಿಸಿರೋಲ್ಲ ಅನ್ನೋದಕ್ಕೆ ನಿಮಗೆ ಎಷ್ಟೊಂದು ಸಾರಿ ಈ ಥರ ಕೈ ಇಟ್ಕೊಂಡು ನಾನು ತೋರಿಸಿದ್ದೀನಿ. ಕೈ ನೋಡ್ತೀರಾ, ಹಿಂದೆ ನೋಡ್ತೀರಾ, ಬೆಳಕನ್ನು ಮಾತ್ರ ಯಾರೂ ಗುರುತಿಸಲ್ಲ. ಹಾಗೆ ಆತ್ಮನ ನೋಡೋದು ಕೂಡ ಇಷ್ಟು ಸುಲಭ. ಆ ಮೀನು ನೀರಿನಲ್ಲೇ ಇದ್ದು, ಐಸಿನ ಮೀನು ಮಾತಾಡಕ್ಕೆ ಬಂದರೆ ನೀರೆಲ್ಲಿ ಅಂತ ಕೇಳಿದ್ರೆ ಏನಾಗುತ್ತೋ ದೇವರೆಲ್ಲಿ ಅಂತ ಕೇಳ್ದಂಗೆ ಆಗುತ್ತೆ ನಾವು. ಆದ್ದರಿಂದ ನಮ್ಮ ಮೇಲೆ ಕೆಳಗೆ ಒಳಗೆ ಹಿಂದೆ ಮುಂದೆ ಒಳಗೆ ಎಲ್ಲ ನನ್ನ ಈ ಶರೀರವೂ ಕೂಡ ಐಸೆ. ಅದರಿಂದ ಎಲ್ಲವೂ ನೀರೇ. ಅದು ನೀರಿಲ್ಲಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಆ ನೀರಿಂದ ತೆಗೆದು ಹೊರಗಡೆ ಹಾಕಿದ್ರೆ 5 ನಿಮಿಷ ವಿಲ ಅಂತ ಒದ್ದಾಡಿ ಸತ್ತೋಗ್ಬಿಡುತ್ತೆ. ಹಾಗೆ ನಾವು ಪರಮಾತ್ಮನಲ್ಲೇ ಹುಟ್ಟಿ ಪರಮಾತ್ಮನಲ್ಲೇ ಬೆಳೆದು ಪರಮಾತ್ಮನಲ್ಲೇ ಐಕ್ಯರಾದರೂ ಪರಮಾತ್ಮ ಎಲ್ಲಿ ಅಂತ ಕೇಳ್ತೀವಲ್ಲ, ಎಂಥ ದಡ್ಡರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹಾಗೆ ಆದ್ದರಿಂದ ಈ ಸೂರ್ಯನಲ್ಲಿ ಬೆಳಕಿದೆ, ಚಂದ್ರನಲ್ಲಿ ಬೆಳಕಿದೆ, ಅದು ನಾನೇ ಅಂತ ಪರಮಾತ್ಮ ಹೇಳ್ತಾನಲ್ಲ. ಆ ಸೂರ್ಯನನ್ನ ಎಷ್ಟು ಹೊಗಳಿದ್ರೂ ಸಾಲು. ನೀವು ಆ ಸೂರ್ಯ ಹುಟ್ಟುವಾಗ ಕೆಂಪಗಿರ್ತಾನೆ, ನೋಡ್ಬೇಕು. ಮುಳುಗೋವಾಗ ಕೆಂಪಗಿರ್ತಾನೆ. ಪ್ರತಿದಿನ ನಮಗೆ ನೋಡಬೇಕು ಅಂತ ಆಸೆ ಆಗುತ್ತೆ. ಆ ಥರ ಯಾರಿಗ ಆಸೆ ಆಗುತ್ತೋ ಗೊತ್ತಿಲ್ಲ ನನಗೆ. ಅದಾಯಿತು ಅಂದರೆ ನೀವು ಆ ವಿಭೂತಿ ಉಪಾಸಕರು ಆಗ್ಬಿಟ್ಟಿದ್ದೀರಾ ಅಂತ ನೋಡ್ರಿ, ಎಷ್ಟು ಚೆನ್ನಾಗಿರುತ್ತೆ. ಅದು ನಾವು ಅಮೇರಿಕಾದಲ್ಲಿದ್ದಾಗ ರಾತ್ರಿ ಆದರೆ ಸಾಕು, ಮೇಲ್ಗಡೆ ಆಕಾಶ ಕಾಣುತ್ತೆ. ನಿಮ್ಗೆ ಎಷ್ಟೋ ಸಾರಿ ನಾನು ಫೋಟೋಗಳು ಕಳಿಸಿದ್ದೀನಿ. ಹಾಗೆ ಎಷ್ಟೋ ಸಾರಿ ನನ್ನ ಮೊಮ್ಮಗಳು ಕರ್ಕೊಂಡು ಹೋಗಿ ಆಚೆ ತೋರಿಸ್ತಾ ಇದ್ವಿ. ಆ ಚಂದ್ರ, ಪೂರ್ಣ ಚಂದ್ರ 15 ದಿವಸ ಆದಮೇಲೆ ಎಷ್ಟು ಪೂರ್ತಿಯಾಗಿ ಕಾಣ್ತಾನೆ ಪೂರ್ಣ ಚಂದ್ರ. ಇಲ್ದಿದ್ರೆ ಬರೀ ಕಿತ್ಲೆ ಹಣ್ಣು ಥರ ಒಂದೇ ಒಂದು ಗೆರೆ ಇರ್ತಾನೆ. ಬರ್ತಾ ಬರ್ತಾ ಕಿತ್ಲೆ ಹಣ್ಣು ಹಾಕ್ತಾನೆ, ಆಮೇಲೆ ಬರ್ತಾ ಬರ್ತಾ ಅದು ಅರ್ಧ ಚಂದ್ರ ಆಗ್ತಾನೆ, ಪೂರ್ತಿ ಚಂದ್ರನೂ ಆಗ್ತಾನೆ, ಪೂರ್ಣ ಚಂದ್ರ. ಹಾಗೆ ಸೂರ್ಯ ಕೂಡ ಹುಟ್ಟುವಾಗ ಕೆಂಪಿಗೆ ಹುಟ್ಟುತ್ತಾನೆ, ಮುಳುಗುವಾಗಲೂ ಆ ಕೆಂಪಿಗೆ ತೋರ್ತಾ ಇರ್ತಾನೆ. ಈ ಒಂದು ಖುಷಿ ಯಾರು ಗೊತ್ತಾಗುತ್ತೆ? ಅದು ಎರಡನೇದೇನು, ಆ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದರೆ ನಮ್ಮ ಮನೇಲಿ ನಮ್ಮ ದೇಹದಲ್ಲಿರೋ ವಿಟಮಿನ್ ಡಿ ಆಕ್ಟಿವೇಟ್ ಆಗುತ್ತೆ, ಮೂಳೆಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಯಾರ ಕಾಯಿಲೆ ಕಸಾಲಗಳು ಇರುತ್ತೋ, ಜಾಯಿಂಟ್ ಪೇನ್ ಇರುತ್ತೋ, ಅವರು ಈ ಸನ್ಬಾತ್ ತಗೊಳ್ರಿ. ಬೆಳಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ, ಎಳೆ ಬಿಸಿಲು ಅಂತ ಹೇಳ್ತೀವಿ. ಅದರಲ್ಲಿ ನೋಡ್ರಿ ಸೂರ್ಯನಿಂದ ಎಷ್ಟಿದೆ. ಇದು ನಮ್ಮ ದೇಹದ ಮೇಲಾಗೋದು. ಮತ್ತು ಅದರ ಜೊತೆಗೆ ಸೂರ್ಯ ಹುಟ್ಟೋದು ಮುಳುಗೋದು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ. ಈ ಸಮುದ್ರದಲ್ಲಿ ಸಾಯಂಕಾಲದ ಹೊತ್ತು ಹೋಗಿ ಎಲ್ಲರೂ ನೋಡ್ತಾ ಇರ್ತಾರೆ. ಸಮುದ್ರದ ದಡದಲ್ಲಿ ಯಾಕೆ ಅಂತಂದರೆ ಆ ಸೂರ್ಯ ಆ ಸಮುದ್ರದಲ್ಲಿ ಮುಳುಗೋದು, ಸಮುದ್ರದಿಂದ ಮೇಲಕ್ಕೆ ಬರೋದು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತಲ್ಲಿ. ಯಾರು ಈ ಕನ್ಯಾಕುಮಾರಿಗೆಲ್ಲ ಹೋಗಿ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಒಂದೇ ನಿಮಿಷ. ಯಾರದು? ಅಲ್ಲಿಗೆ ಸೂರ್ಯ ಚಂದ್ರರಲ್ಲಿ ಆ ಬೆಳಕು, ಆ ಉಷ್ಣ, ಮತ್ತು ನಮ್ಮ ದೇಹದ ಮೇಲೆ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿ ದೈವಿಕವಾಗಿ ಹೇಳಲೇಬೇಕಾಗಿಲ್ಲ. ಸೂರ್ಯ ಲೋಕಕ್ಕೆ ಹೋಗೋದು ಎಲ್ಲ. ಇನ್ನು ಸಸ್ಯಗಳ ಮೇಲೆ ಸೂರ್ಯನದೇನಿಲ್ವಾ? ಆ ಎಲೆಗಳ ಮೇಲೆ ಉಸಿರಾಡಬೇಕಾದ್ರೆ, ಮತ್ತು ಫಲವನ್ನು, ಆ ಫಲ ಹಣ್ಣು
ಕಾಯಾಗಿದ್ದು ಹಣ್ಣು ಗಿಣ್ಣು ಆಗ್ಬೇಕಾದ್ರೆ ಆ ಚಂದ್ರನ ಬೆಳಕು ಸೂರ್ಯನ ಬೆಳಕು ಬೇಕಂತೆ. ಎಲೆಗಳ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಈ ಏನಂತಾರೆ ಅದಕ್ಕೆ ಆಕ್ಸಿಡೇಷನ್, ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅವೆಲ್ಲ ಆಗತ್ತೆ. ಆದ್ದರಿಂದ ನೋಡ್ರಿ ಅಲ್ಲಿ ಗಿಡ ಮರಗಳಿಗೆ ನಮ್ಗೆ ಆಹಾರ ಸಿಗೋದು ಎಲ್ಲ ಸೂರ್ಯನಿಂದಲೇ. ನಾವು ಹೇಳಬೇಕು ಅಂತಂದ್ರೆ ಸೂರ್ಯನ ವಿಚಾರ ಒಂದಲ್ಲ ನೂರಾರು ಇರುತ್ತೆ, ಎಷ್ಟು ಹೇಳಿದ್ರು ಸಾಲದು. ಆ ವೈದಿಕ ವಾಗ್ಮಯದಲ್ಲಿ ಬಾಯಿ ತುಂಬ ಹೊಗಳ್ತಾರಂತ ಸೂರ್ಯನ. ಆದ್ದರಿಂದ ಆ ಸೂರ್ಯ ಭಗವಂತನ ಎಷ್ಟು ಹೊಗಳಿದ್ರು ಸಾಲದು ಅಂತ ಹೇಳ್ತಾರೆ. ಹೀಗೆ ಈ ಪೈರು ಪಚ್ಚೆಗಳು ರಸವತ್ತಾಗಿ ಪಾಕವಾಗೋ ಥರ ಆಗಬೇಕಾದ್ರೆ ಶಾಸ್ತ್ರದಿಂದ ನೋಡಿದ್ರಂತೂ ಅಲ್ಲಿ ಸಾಕ್ಷಾತ್ ಹಿರಣ್ಯ ಗರ್ಭನೇ ಇರ್ತಾನೆ ಅಂತ ಕೂಡ ಹೇಳ್ತಾರೆ. ಆದರೆ ನಮಗೆ ದಿನ ನೋಡ್ತಾ ಇರೋದ್ರಿಂದ ಬಿಡ್ರಿ ನಿಮ್ದೇನು ಸೂರ್ಯ ಅಂತೀವಿ. ಅವನು ನೋಡ್ರಿ ಯಾವುದೇನು ಹೆಚ್ಚು ಕಡಿಮೆ ಆಗಲ್ಲ, ಟೈಮ್ ಸರಿಯಾಗಿ ಅವನು ತೋರ್ಕೊತಾನೆ, ಅದ್ರ ಟೈಮ್ ಸರಿಯಾಗಿ ಮುಳುಗ್ತಾನೆ, ಅವನ ಕೆಲಸ ಅವನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ. ಯಾರು ಮಾಡ್ತಾರೆ? ಸೂರ್ಯ ಯಾವತ್ತಾದರೂ ಸೂರ್ಯ ನಂದು ಸೂರ್ಯನ ಬಿಲ್ ಅಂತ ಕಳಿಸಿದ್ದಿದ್ರೆ ಗೊತ್ತಾಗ್ತಾ ಇತ್ತು ನಮಗೆ. ಈ KEB ಅವರು ಎಲೆಕ್ಟ್ರಿಕ್ ಬಿಲ್ ಅಂತ ಕಳಿಸ್ತಾರೆ ನೋಡ್ರಿ, ಎಷ್ಟೆಷ್ಟು ಕಟ್ಟಬೇಕು, ಸಾವಿರಾರು ರೂಪಾಯಿ ಕಟ್ಟಬೇಕು, ಹಾಗೆಲ್ಲ ಇರುತ್ತೆ. ಸೂರ್ಯನ ಬಿಲ್ ಕಳಿಸ್ಲಿ ನೋಡ್ಬೇಕು ನಾವು. ಆ ಪ್ರಾಣಿಗೂ ಎಷ್ಟು ಜನ್ಮಗಳು ಸಾಲ ತೀರಿಸಿದ್ರು ತೀರ್ಸಕ್ಕೆ ಬರಲ್ಲ ಅಂತ ಸೂರ್ಯನ ಒಂದು ನಮಸ್ಕಾರ ಹಾಕಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಎಂಥ ಕೆಳಗೆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯ ಭಗವಂತನ ನೋಡೋದು, ರಾತ್ರಿ ಹೊತ್ತ ಚಂದ್ರನ ನೋಡೋದು, ನಕ್ಷತ್ರಗಳನ್ನ ನೋಡೋದು ಎಷ್ಟು ಖುಷಿ ಆಗುತ್ತೆ. ಇದು ವಿಭೂತಿ ಅಲ್ವೇನೋ, ಸಾಧನೆ ಅಲ್ವೇನೋ? ಪರಮಾತ್ಮ ಈ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ ನಮಗೆ ಕಣ್ಣು ಕಾಣೋದು ದೇವ್ರು. ಕಾಣದೇ ಇರೋ ದೇವ್ರಿರ್ಲಿ, ಕಣ್ಣು ಕಾಣೋದು ನೀವು ಬೇಡ ಅಂತಂದ್ರೂ ಕಾಣಿಸ್ತಾನಲ್ಲಪ್ಪ, ಅವನು ದೇವರ ರೂಪದಲ್ಲಿ ನೋಡೋದು ನಮಗೆ ಬರ್ತಾ ಇಲ್ವಲ್ಲ, ಏನು ಹೇಳಬೇಕು? ಹೀಗೆ ಸೂರ್ಯ ಚಂದ್ರನ ಪರಮಾತ್ಮನ ಮೂರ್ತಿ ಎಂದು ನಾವು ತಿಳಿದಿರಲು ಕಾರಣವೇನು ಅಂತಂದ್ರೆ ಆ ಸೂರ್ಯ ಎಲ್ಲಿ ಒಂದು ದಿನ ಅವನು ಕಾಣಿಸ್ತೇ ಇರ್ಲಿಕ್ಕೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಅಲ್ಲಿಗೆ ಈಗ ಪರಮಾತ್ಮನ ಮತ್ತೊಂದು ವಿಭೂತಿನ ಕುರಿತು ಹೇಳ್ತಾ ಇದ್ದಾರೆ, ಓಂಕಾರ ಉಪಾಸನೆ ಎಂದು ಹೇಳ್ತಾ ಇದ್ದಾರೆ. ಈಗ ಸರ್ವ ವೇದಗಳು, ಆ ವೇದಗಳು ಏನು? 3 ವೇದಗಳು ಅಂತ ಹೇಳ್ತಾರೆ. ಆ ವೇದಗಳ ಸಾರಾಂಶ ಏನು? ಪ್ರಣವ ಅಂತಾರೆ. ಪ್ರಣವ ಅಂದ್ರೆ ಏನು? ಓಂಕಾರ. ಪ್ರಣವದ ವೇದಗಳ ಸಾರಾಂಶ ಏನು? ಪ್ರಣವ. ಆ ಪ್ರಣವದ ಸಾರಾಂಶ ಏನು? ಓಂಕಾರ. ಓಂಕಾರದ ಸಾರಾಂಶ ಏನು? ಮಾಂಡಿಕ್ಯ ಉಪನಿಷತ್ನಲ್ಲಿ ನಾವು ಓಡಿದ್ದೀವಿ. ಅಕಾರ ಉಕಾರ ಮಕಾರ, ಎಚ್ಚರ ಕನಸು ನಿದ್ದೆ, ಮತ್ತೆ ಅವು ಇಷ್ಟು ಸೇರುತ್ತೆ, ಹಾಗಾಗುತ್ತೆ. ಆದ್ದರಿಂದ ಓಂಕಾರ ಅಂತಂದ್ರೆ ನಾವು ಅಷ್ಟರ್ಥ ಮಾಡ್ಕೋಬೇಕು ನೋಡ್ರಿ. ಹೀಗೆ ಈ ಓಂಕಾರ ಅನ್ನೋದು ಹೇಗಿದೆ ಅಂತಂದ್ರೆ ನಮ್ಮ ಹತ್ರ ಚೆಕ್ ಇದ್ದಂಗೆ. ತಗೊಂಡೋಗಿ ನೀವು ಬ್ಯಾಂಕ್ ಯಾವಾಗ ಬೇಕಾದ್ರೂ ಕೊಟ್ರೆ ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ, ತಗೊಂಡೋಗಿ ಅದು ಕೊಟ್ಟಿದ ತಕ್ಷಣ ಕ್ಯಾಶ್ ರೆಡಿ, ಚೆಕ್ ಕೊಡ್ತೀರಾ, ಕ್ಯಾಶ್ ತಗೊಂಡ್ಬರ್ತೀರಾ. ಹಾಗೆ ಈ ಓಂಕಾರ ಅನ್ನೋದು ಹಂಗಿರುತ್ತೆ ಅಂತ ಹೇಳ್ತಾರೆ. ಹೀಗೆ ಆದ್ದರಿಂದ ವೇದಗಳನ್ನು ಕೂಡ ಸನ್ಯಾಸಿ ಮಾಡುವ ಯತಿಗಳು ಓಂಕಾರವನ್ನ ಜಪಿಸ್ತಾರೆ. ಅವರು ವೇದಗಳ ಸಾರವೇ ಪ್ರಣವ, ಆ ಪ್ರಣವ ಸಾರವೇ ಓಂಕಾರ, ಆ ಓಂಕಾರದ ಸಾರವೇ ಅಕಾರ ಉಕಾರ ಮಕಾರ ಅಂತ ಹೇಳಿ ಈ ಸನ್ಯಾಸಿಗಳಿಗೆ ಅಧಿಕಾರ ಇದೆ, ಅವರು ಓಂಕಾರವನ್ನ ಜಪಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಜಪಿಸೋದು ಅಂದ್ರೆ ಏನು? ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಹೆಂಗಸರು ಓಂಕಾರವನ್ನ ಹೇಳ್ಬಾರ್ದು, ಪ್ರೆಗ್ನೆಂಟ್ ಲೇಡೀಸ್ ಹೇಳ್ಬಾರ್ದು, ಮತ್ತೆ ಇದು ಶೂದ್ರರು ಹೇಳ್ಬಾರ್ದು, ಇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮಾತ್ರ, ಮತ್ತೆ ಈ ಓಂಕಾರವನ್ನ ಸನ್ಯಾಸಿಗಳಿಗೆ ಹೇಳ್ಬೇಕು ಅಂತಾರೆ. ಇದು ಏನದ್ರ ಅರ್ಥ? ಅದು ಸೀಕ್ರೆಟ್ ಅಂತನ, ಅಥವಾ ಅವ್ರಿಗೆ ಮಾತ್ರ ಯೋಗ್ಯತೆನಾ, ನಮ್ಗೆ ಯೋಗ್ಯತೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಓಂಕಾರವನ್ನ ಜಪಿಸ್ಬೇಕು ಅಂತ ನನಗೂ ಇದೇ ಪ್ರಾಬ್ಲಮ್ ಬಂತು. ನಾನು ಮೊದಲು ಈ ವಿಚಾರಗಳೆಲ್ಲ ಕೇಳಿದಾಗ ಹೇಗೆ ನಮಗೆ ಆಕಾಶ ಪರಮಾತ್ಮನಿಗೆ ತುಂಬ ಹತ್ತಿರವಾಗಿ ದೃಷ್ಟಾಂತ ಇರುತ್ತೋ ಹಾಗೆ ಆ ಶಬ್ದದಲ್ಲಿ ಅಂದರೆ ನಾಮದಲ್ಲಿ ಓಂ ಅನ್ನೋದು ತುಂಬ ಪರಮಾತ್ಮನಿಗೆ ಹತ್ತಿರ ಅಂತ ಹೇಳಿದ್ನಲ್ಲ ನೆನ್ನೆ, ಅದರಿಂದ ಹಾಗೆ ತಗೊತಾರೆ. ಆದ್ದರಿಂದ ಆ ಓಮನ್ನ ನಾನು ಮಾಡ್ಕೊತಾ ಇದ್ದೆ. ಕೊನೆಗೆ ಅದನ್ನು ಸನ್ಯಾಸಿಗಳು ಮಾಡಬೇಕು,
ಗೃಹಸ್ಥರು ಮಾಡಬಾರ್ದು ಅಂತ ಒಂದೆಲ್ಲೋ ಕೇಳಿ ಬಿಟ್ಬಿಟ್ಟಿದ್ದೆ ನಾನು. ಹಾಗೆ ಆದರೆ ಭಗವತ್ಪಾದರು ನನಗೆ ಓಂಕಾರವನ್ನೇ ಕೊಟ್ಟಿದ್ರು. ನಾನು ಅವಾಗ ಏನೋ ಸ್ವಲ್ಪ ಅಷ್ಟರಲ್ಲಿ ನನಗೆ ರಾಮನ ಮೇಲೆ ಏನೋ ಒಲವು ಬಂತು, ಏನೇನೋ ಆಯಿತು, ಬಿಡ್ರಿ. ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ಕೇಳ್ರಿ, ಆಮೇಲೆ ಯಾವಾಗಲಾದ್ರೂ ಹೇಳ್ತೇನೆ. ಆದ್ದರಿಂದ ಮಂತ್ರೋಪದೇಶನ ಮಾಡುವರು ಓಂಕಾರ ಪೂರ್ವಕವಾಗಿ ಬೇರೆ ಬೇರೆ ಮಂತ್ರಗಳನ್ನ ಉಪದೇಶಿಸ್ತಾರೆ. ಇದು ಸನ್ಯಾಸಿಗಳು ಮಾತ್ರ ಓಂಕಾರ ಜಪ ಕೊಡೋದು. ಅದಕ್ಕೆ ಓಂಕಾರ ಉಪಾಸನೆ, ಅಹಂಗ್ರ ಉಪಾಸನೆ, ವೈಶ್ವಾನರ ಉಪಾಸನೆ, ತೈಜಸ ಪ್ರಾಜ್ಞನ ಉಪಾಸನೆ, ಆಮೇಲೆ ಸೂರ್ಯನ ಉಪಾಸನೆ, ಮನಸ್ಸಿನ ಉಪಾಸನೆ, ಪ್ರಾಣದ ಉಪಾಸನೆ, ಹಿಂಗೆಲ್ಲ ಹೇಳ್ತಾರೆ. ಉಪಾಸನೆಗಳು ಬೇಕಾದಷ್ಟಿದೆ. ಮೊನ್ನೆ ಕೂಡ ಯಾವಾಗಲೂ ಒಂದ್ಸಾರಿ ಹೇಳ್ದಂಗೆ ಜ್ಞಾಪಕ. ಹೀಗೆ ವೇದ ಅಧ್ಯಯನವನ್ನೇ ಮಾಡೋದು ಕಡಿಮೆ ಆದಮೇಲೆ ವೇದಗಳ ಸಾರವಾದ ಈ ಪ್ರಣವನ್ನ ಸಾಧನೆ ಮಾಡುವವನು ಅವನಿದ್ದಾನೆ. ಇನ್ನು ಓಂಕಾರ ಅಂದರೆ ಎಷ್ಟು ದೂರ ಆಗೋಯ್ತು. ವೇದವೆಂದರೆ ವಿಶ್ವವನ್ನೇ ತಿಳಿಸುವ ತಿಳುವಳಿಕೆ ಅಂತ ಹೇಳ್ತಾರೆ. ಆದ್ದರಿಂದ ಓಂಕಾರದಲ್ಲೇ ವಿಶ್ವವು ಅಡಗಿದೆ, ನಾಮಗಳನ್ನು ಚಿಂತಿಸಬೇಕು ಅಂತ. ಓಂಕಾರವು ಪರಮಹಂಸರ ದಾನ. ಪರಮಹಂಸರು ಅಂತಂದರೆ ಯಾರು? ಸನ್ಯಾಸಿಗಳು. ಅವರಿಗೆ ಓಂಕಾರವನ್ನು ಅನುಸಂಧಾನ ಮಾಡೋ ಅಧಿಕಾರವೇ ಇದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಇದರ ಗುಟ್ಟನ್ನು ಅರಿಯದವರು ನಮ್ಗೆ ಯಾಕಿಲ್ಲ ಅಧಿಕಾರ, ಹೆಂಗಸರಿಗೆ ಯಾಕಿಲ್ಲ, ನಾವು ಓಂಕಾರವನ್ನು ಜಪಿಸ್ಬಾರ್ದಾ ಅಂತ ಹಿಂಗೆಲ್ಲ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಇದೇನಲ್ಲ ಅರ್ಥ, ಮತ್ತಿನ್ನೇನು. ಆದರೆ ನಮ್ಮಂಥವ್ರಿಗೆ ಈ ಯಾರು ಬೇಕಾದರೂ ಮಾಡ್ಬೋದು. ಈ ಓಂಕಾರವನ್ನು ಹೇಗೆ ಜಪ ಮಾಡ್ಬೇಕ್ರಿ? ಪ್ರಶ್ನೆ ಕೇಳ್ತಾ ಇದ್ವಿ. ಹೆಂಗೆ ಮಾಡಬೇಕು? ಯಾರಾದರೂ ಹೇಳ್ತೀರಾ? ಏನು ಜಪ ಮಾಡೋದು ಅಂದ್ರೆ ಏನು? ಓಂಕಾರವನ್ನು ಯಾರಾದರೂ ಹೇಳ್ರಿ, ಗೊತ್ತಾ? ಓಂ ಅಂತ ಜೋರಾಗಿ ಬ್ರೀತಿಂಗ್ ತಗೊಂಡು ಜೋರಾಗಿ ಹೇಳೋದ ಸರ್? ಅದಲ್ವೇ ಅಲ್ಲ. ಓಂಕಾರ ಅಂದ್ರೆ ಏನು? ಮಾಂಡಿಕ್ಯ ಉಪನಿಷತ್ನಲ್ಲಿ ಏನು ಹೇಳಿದ್ವಿ? ಅಕಾರ ಉಕಾರ ಮಕಾರ ಇಡೀ ವಿಶ್ವ ತೈಜಸ ಪ್ರಾಜ್ಞ. ಮಾಂಡಿಕ್ಯ ಉಪನಿಷತ್ ಪೂರ್ತಿ ಸಾರಾಂಶ ಓಂಕಾರದಲ್ಲಿದೆ. ಈಗ ನಾನು ಎಚ್ಚರ ಅಂದಿದ ತಕ್ಷಣ ಆಕಾರವನ್ನ ಏನೇನು ಹೇಳ್ತೀನೋ ಅದನ್ನೆಲ್ಲ ಮನಸ್ಸಿನಲ್ಲಿ ಮೆಲ್ಕಾಕೊಂಡ್ಬರ್ಬೇಕು. ನಾನು ಅಕಾರ ಆದಮೇಲೆ ಮಕಾರ ಮಾಡಬೇಕು. ಮಕಾರ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಚ್ಚರದಲ್ಲ ಕನಸಿನಲ್ಲಿ ಕರಗಿಸ್ಕೋಬೇಕು, ಲಯ ಮಾಡ್ಕೋಬೇಕು. ಆಗ ನನ್ನ ದೃಷ್ಟಿಯಿಂದ ಎಚ್ಚರ ಇರಬಾರ್ದು, ಕನಸೇ. ಆ ಅಕಾರ ಹೋಗಿದ್ದೆ ಉಕಾರದಲ್ಲಿ ಲಯವಾಗುತ್ತೆ. ಆ ಅಕಾರ ಉಕಾರದಲ್ಲಿ, ಉಕಾರ ಮಕಾರದಲ್ಲಿ ಲಯವಾಗಬೇಕು. ಆಗ ನನಗೆ ಎಚ್ಚರ ಕನಸು ಇರಬಾರ್ದು, ಬರೀ ನಿದ್ದೆ. ನಿದ್ದೆ ಅಂದ್ರೆ ನಿದ್ದೆ ಮಾಡೋದಲ್ಲ, ಹೀಗೆ ನಾನು ಚಿಂತನೆ ಮಾಡ್ತಾ ಹೋಗ್ಬೇಕು ಮನಸ್ಸಿನಲ್ಲಿ. ಅದಾದ ಮೇಲೆ ಅದು ಬೀಜ ರೂಪದಲ್ಲಿರುತ್ತೆ ಅಂತ ಹೇಳಿ ಕೊನೆಗೆ 4ನೇದು ಚತುಷ್ಪಾದದಲ್ಲಿ ನಾನು ಲಯ ಮಾಡ್ಕೋಬೇಕು. ಇದು ಭಾವನೆ ಮಾಡೋದು. ಹೀಗೆ ಮಾಡೋದನ್ನ ಓಂಕಾರ ಜಪ ಅಂತಾರೆ. ಎಲ್ಲಿವರೆಗೂ ಯಾವಾಗ್ಲಿಂದ ಯಾವಾಗವರೆಗೂ ಮಾಡ್ಬೇಕಿದನ್ನ ಪ್ರಶ್ನೆ ಕೇಳ್ತಾರೆ. ಸಾಯೋ ತನಕ ಮಾಡ್ಬೇಕು ಉಪಾಸನೆಗಳೆಲ್ಲ. ಇದೇ ಮಾಡಬೇಕು. ತೈಲ ಧಾರೆಯಾಗಿ ಈಗ ಇದು ಮುಗಿದೋಯ್ತು, 1 ಗಂಟೆ ಮಾಡಿದೆ ಮುಗಿದೋಯ್ತು, ತಿರ್ಗ ಮತ್ತೆ ಶುರು ಮಾಡ್ಕೋಬೇಕು. ಇದಕ್ಕೆ ಮಡಿ ಮೈಲಿಗೆ ಆಚಾರ ವಿಚಾರ ಎಲ್ಲ ರಾಮಾಯಣಗಳು ಉಂಟು. ಪೂಜೆ ಮಾಡಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಡಿ ಮೈಲಿಗೆ ಹೆಂಗುಂಟು ಹಂಗೆ ಈ ಉಪಾಸನೆಗಳಿಗೆಲ್ಲ ಇಂಥ ರಾಮಾಯಣಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇದೆ. ಈಗ ನೀವು ರಾಮಕೃಷ್ಣ ಅಂತ ಅದ್ರ ಬದಲು ಅನ್ರಿ, ಎಷ್ಟು ಸ್ವರೂಪ ಆಗಿದೆ. ಸುಮ್ಮನೆ ರಾಮ ಅನ್ನೋದು ಕಷ್ಟನ? ಇಲ್ಲೂ ಅಷ್ಟೇ, ರಾಮ ನಾಮ ಅದಾಗ್ಲಿಲ್ವ ಅದ್ರ ಜೊತೆಗೆ ರೂಪ, ಅದಕ್ಕೂ ಆಗ್ಲಿಲ್ವ ಅದ್ರ ಜೊತೆನಲ್ಲಿ ಗುಣ ಸೇರಿಸ್ಕೊಳ್ರಿ, ಎಷ್ಟು ಚೆನ್ನಾಗಿದೆ. ರಾಮಾಯಣ ಗೊತ್ತು, ಅವನ ಗುಣಗಳು ಗೊತ್ತು, ಅವನ ಆಕಾರ ಗೊತ್ತು, ಇದೇ ಕಷ್ಟ. ಆದರೆ ಇವಾಗ ಇದನ್ನ ಹೆಂಗ್ ಮಾಡ್ತೀರಾ? ಅದಕ್ಕೆ ನಮ್ಮಂಥವ್ರಿಗೆ ಈ ರಾಮಕೃಷ್ಣ ಗೋವಿಂದ ತುಂಬ ಸುಲಭ ಅಂತ ಹೇಳ್ತಾರೆ. ಈಗ ಇಷ್ಟೇ. ಅದಕ್ಕೋಸ್ಕರ ನೋಡ್ರಿ ಹೆಂಗ್ ತಗೊಂಬಂದ್ಬಿಡ್ತಾರೆ ಸ್ವಾಮಿಗಳು ಹೇಳೋದಿದು. ಆದ್ದರಿಂದ ಈ ಓಂಕಾರದ ಪರಮಾರ್ಥವನ್ನು ಅರಿತು ಆನಂದಿಸಬಲ್ಲವರೇ ಅಂತ ವೇದಾಧಿಕಾರಿಗಳು ಮಾತ್ರ ಓಂಕಾರವನ್ನು ಜಪಿಸುವ ಫಲದಾಯಕವಾಗಿರುತ್ತೆ. ಆದರೆ ಯಾರಿಗೆ ಯೋಗ್ಯತೆ ಇಲ್ಲವೋ ಅವರು ರಾಮಕೃಷ್ಣ ಮುಂತಾದ ನಾಮಗಳನ್ನು ಜಪಿಸಿ ಆ ನಾಮಗಳನ್ನೇ ಓಂಕಾರದ ಸ್ಥಾನದಲ್ಲಿಟ್ಟು ಗೌರವಿಸಿ ಕೃತಾರ್ಥರಾಗಬಹುದು. ರಾಮಕೃಷ್ಣ ಪರಮಹಂಸರ ಕಾಳಿನೇ
ಜಪಿಸ್ತಾ ಮಾಡ್ತಾ ಮೂರೊತ್ತು ಅದನ್ನೇ ಚಿಂತನೆ ಮಾಡಿ ಕಾಳಿ ಪ್ರತ್ಯಕ್ಷ ಆಗ್ಲಿಲ್ವೇನೋ, ಕೊನೆಗೆ ಅದು ಪೂರ್ಣ ಅಲ್ಲ. ಅವರು ಅಷ್ಟೇ, ಸತ್ರೆ ಕೊನೆ ಕಾಳಿ ನೆನ್ಸ್ಕೊಂಡೇ ಸಾಯ್ಬೇಕು, ಆ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಕ್ರಮ ಮುಕ್ತಿ ಆಗ್ಬೋದು, ಆಗದೆ ಇದ್ರೆ ವಾಪಸ್ ಬರ್ಬೇಕು. ಓಂಕಾರಕ್ಕೂ ಅದೇ ಫಲ, ಈ ಜಪಕ್ಕೂ ಅದೇ ಫಲ. ಚೆನ್ನಾಗಿ ಅರ್ಥ ಮಾಡ್ಕೊಟ್ರೆ ಇಷ್ಟು ಇದರಲ್ಲಿ ಅರ್ಥ. ಈಗ ಇಷ್ಟ ಆಯ್ತಲ್ಲ. ಈಗ ನಾಲ್ಕನೇದು, ಭಗವಂತ ಆಕಾಶದಲ್ಲಿರುವ ಶಬ್ದ ನಾನು ಅಂತ ಹೇಳ್ತಾರೆ. ಈಗ ಇದೆ ಪಂಚಭೂತಗಳು, ಆಕಾಶದಲ್ಲಿ ಶಬ್ದ, ಹೀಗೆ ಒಂದೊಂದು ಸೇರಿಸ್ಕೊಂಡು ಬರ್ತಾರೆ. ಎಲ್ಲ ಪಂಚಭೂತಗಳಲ್ಲೂ ಮುಂದೆ ಹೇಳ್ತಾರೆ ಅದನ್ನ, ಇಲ್ಲಿ ಒಂದೊಂದೇ ಹೇಳ್ಕೊಂಡ್ ಬರ್ತಾರೆ. ಅದು ನಮಗೆ ಗೊತ್ತು, ಆವಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ. ಈ ಶಬ್ದದಲ್ಲಿ ಎರಡು ತರ ಅನ್ನಂತೆ, ವ್ಯಕ್ತ ಅವ್ಯಕ್ತ. ಅವ್ಯಕ್ತ, ಇನ್ನೊಂದು ಉದ್ಭೂತ ಅಂತ ಹೇಳ್ತಾರೆ. ಉದ್ಗೀತ, ಉದ್ಭೂತ ಅಂತ. ಅವ್ಯಕ್ತ ಅಂತಂದ್ರೆ ಅದು ಕೇಳಿಸೋದಿಲ್ಲ. ಶಬ್ದದಲ್ಲಿ ಎರಡು ತರ, ಇನ್ನೊಂದು ಕೇಳುತ್ತಂತೆ, ಉದ್ಗೀತ, ಉದ್ಭೂತ ಅಂತಾರೆ. ಹೇಗೆ ನಮ್ಮಲ್ಲಿ ಅವ್ಯಕ್ತ ವ್ಯಕ್ತ ಅಂತೀವೋ ಹಾಗೆ ಇವೆರಡನ್ನ ಹೇಳ್ತಾರೆ, ಎರಡು ಬಗೆಯಾಗಿರುತ್ತಂತೆ. ಹಾಗೆ ಅದೇನಿಂದ ಆಕಾಶಕ್ಕೆ ಶಬ್ದದ ಗುಣ, ನಾವು ಅಷ್ಟೆಲ್ಲ ಇಲ್ಲದೆ ಇದ್ರು ಆ ಶಬ್ದದ ಗುಣವನ್ನ ಪರಮಾತ್ಮನ ಇದಕ್ಕೆ ಉಪಾಸನೆಗೆ ನಮಗೆ ಸಹಾಯ ಆಗುತ್ತೆ. ಅಷ್ಟು ಮಾಡಿದ್ರೂ ಸಾಕಾಗುತ್ತೆ. ಪರಮಾತ್ಮನ ಸೃಷ್ಟಿಯ ಆದಿಯಲ್ಲಿ ಶಬ್ದದ ರೂಪವಾಗಿ ತೋರ್ಕೊಳ್ದ ಅಂತ. ಅದಕ್ಕೆ ಮೊದಲೇ ಎತ್ಕೊಂತಾನೆ, ಸೃಷ್ಟಿ ಆದಾಗ ಆ ಶಬ್ದ ಮೊದಲುನಂತೆ ಓಂ ಅಂತ ಬಂತು ಅಂತಾರೆ. ಹೀಗೆಲ್ಲ ಆಗುತ್ತೆ, ಅದೆಲ್ಲ ಅರ್ಥ ಹೀಗೆ. ಹೀಗೆ ಮನುಷ್ಯನಲ್ಲಿ ಕಾಣುವ ಪೌರುಷ, ಈಗ ಪೌರುಷ ಅಂತ ಹೇಳ್ತಾ ಇದ್ದಾರೆ. ಈ ಪೌರುಷ ಅಂತ ಅಂದ್ರೆ ಧೈರ್ಯ ಅಥವಾ ಪುರುಷ ಸ್ವಭಾವ ಅಂತ. ಇದು ಬರೀ ಗಂಡಸರಿಗಿರೋದು, ಹೆಂಗಸರಿಗಿಲ್ಲ, ಹಂಗೆಲ್ಲ ಮಾಡ್ಕೋಬಾರದು. ಆದ್ದರಿಂದ ಈ ಶಕ್ತಿ ಇವಕ್ಕೆಲ್ಲ ಹೆಂಗಸರಲ್ಲಿ ಇರುತ್ತೆ, ಗಂಡಸರಲ್ಲಿ ಇರುತ್ತೆ. ಈಗ ಪುರುಷ ಅಂದಿದ ತಕ್ಷಣ ಇದು ಬರೀ ಗಂಡಸನಲ್ಲಿದೆ ಅಂತ. ಈಗ ಎಷ್ಟೋ ಜನ ಇಲ್ವೇನೋ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತೆ ಇನ್ಯಾರ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲ ಯಾವ ಗಂಡಸರು ಕಡಿಮೆ? ಹೆಂಗ್ ಯುದ್ಧ ಮಾಡಿದ್ರು, ಬ್ರಿಟಿಷರನ್ನ ಅಲ್ಲಾಡಿಸ್ಬಿಟ್ರು. ಹೇಗಿದೆ, ಬ್ರಿಟಿಷರು ಹೆದರ್ಕೊಂಡ್ಬಿಟ್ರು, ಇವ್ರು ನೋಡಿದ್ರೆ ಮಾತಾಡೋದಕ್ಕೆ ಹೆದರ್ಕೊಂತ ಇದ್ರು. ಹೆಂಗಿದೆ ಒಟ್ನೆಲ್ಲ ಪುರುಷ ಅಂತಂದ್ರೆ, ಪೌರುಷ ಅಂತಂದ್ರೆ ಯಾರಲ್ಲಿ ಬೇಕಾದ್ರೂ ಇರ್ಬೋದು. ಆ ಸಿಂಹದಲ್ಲಿ ಗರ್ಜಿಸೋ ಪೌರುಷ ಇರುತ್ತಲ್ಲ, ಅದು ಪ್ರಾಣಿಗಳು, ಅದು ಆಗುತ್ತೆ. ಒಟ್ನಲ್ಲಿ ಅದನ್ನ ಭಗವಂತನ ಒಂದು ವಿಭೂತಿ ಅಂತ ಕರೀತಾರೆ ಅಂತ ತಿಳ್ಕೋಬೇಕು. ಹಾಗೆ ಇನ್ನ ಪೃಥ್ವಿಯಲ್ವೆಲ್ಲ ಪುಣ್ಯ ಅಂದ್ರೆ ಪೃಥ್ವಿಯಲ್ಲಿರುವಂಥದ್ದು ಈ ಗಂಧ ಇದೆಯಲ್ಲ, ವಾಸನೆ ಬರುತ್ತಲ್ಲ, ಅದು ಪರಮಾತ್ಮನ ವಿಭೂತಿ. ಹಾಗೆ ಈ ಕೆಟ್ಟದ್ದು ಬರುತ್ತೆ, ಅದನ್ನೇ ಅನ್ಬೇಕು, ಅದು ಪೃಥ್ವಿದಲ್ಲ, ಅದು ಬೇರೆ ಸಗಣಿ ಗಿಗಣಿದಲ್ಲಿ ಮಧ್ಯದಲ್ಲಿ ಇದ್ರೆ ಅದು ಸೇರ್ಕೊಂಡು ಬರುತ್ತೆ. ಹಾಗೆಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ ಹೊರತು ಸುಗಂಧ ಮಾತ್ರ ಇದು ಅದಲ್ಲ ಅಂತ ಹಂಗೇನಿಲ್ಲ. ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಅದು ಪರಮಾತ್ಮನ ವಿಭೂತಿಯೇ. ಪರಮಾತ್ಮನ ಬಿಟ್ಟು ಯಾವುದೂ ಇಲ್ಲ. ಆತ್ಮ ಅನಾತ್ಮ ಎಲ್ಲವೂ ಪರಮಾತ್ಮನೇ. ನೀವು ಆ ಒಂದು ಮಂಟಕ್ಕೆ ಹೋಗ್ಬಿಟ್ರೆ ಮೊದಲು ಹೈ ಲೆವೆಲ್ನಲ್ಲಿರೋದನ್ನ ಪರಮಾತ್ಮ ಅಂತ ಭಾವನೆ ಮಾಡ್ರಿ. ಮೊದಲು ಎಲ್ಲ ಸತ್ವಗುಣದಲ್ಲಿರೋದು, ಆಮೇಲೆ ರಜಗುಣದಲ್ಲಿರೋದು ಪರಮಾತ್ಮನೇ, ತಮಗುಣದಲ್ಲಿರೋದು ಪರಮಾತ್ಮನೇ, ಆಮೇಲೆ ವೀರಪ್ಪನಲ್ಲಿರೋ ಗುಣಗಳು ಪರಮಾತ್ಮಂದೆ. ಹಂಗೆ ತಗೊಳಕ್ ಬರ್ಬೇಕು. ಅದಕ್ಕೆ ಹಂಗೆ ಬರ್ಬೇಕು ನಾವು ಕೊನೆಗೆ. ಯಾಕೆ ಅಂತಂದ್ರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಜಗತ್ತಿನಲ್ಲಿ ಏನೇನು ತೋರುತ್ತೆ ಎಲ್ಲ ಪರಮಾತ್ಮನ ಬಿಟ್ಟು ಇನ್ನೇನೂ ಇರಲ್ಲ. ಮೊದಲು ಎತ್ಕೊಂತಾನೆ ನಮ್ಗೆ ಸಾಧನೆ ಮಾಡುವಾಗ ಹೈ ಲೆವೆಲ್ನಲ್ಲಿರೋದನ್ನ ಪರಮಾತ್ಮ ಅಂತ ಭಾವನೆ ಮಾಡ್ರಿ. ಆಮೇಲೆ ಕೆಳಗಿನ ಮಟ್ಟದ್ದು ಪರಮಾತ್ಮನೇ ಅಂತ ಭಾವನೆ ಮಾಡೋದಕ್ಕೆ ಬರುತ್ತೆ. ಇದಕ್ಕೆ ದೃಷ್ಟಾಂತಗಳು ಗೊತ್ತಲ್ವಾ? ಈ ನಾಯಿ ಸತ್ತೋಗ್ಬಿಟ್ಟಿರುತ್ತೆ. ನಾಯಿ ಸತ್ತೋಗ್ಬಿಟ್ಟಿದ್ದಾಗ ಕೊಳ್ತು 4-5 ದಿವಸ ಆಗಿದೆ, ಎಲ್ಲರೂ ಮೂಗು ಮುಚ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅದರಲ್ಲಿ ಯಾವ ಪರಮಾತ್ಮನ ನೋಡ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೆ. ಅದ್ರಲ್ಲಿ ಹಲ್ಲುಗಳು ಪಳಪಳ ಅಂತ ಹೊಳಿತಾ ಇದೆ ಅಂತ ಅಲ್ವಾ? ಅಲ್ಲಿಗೆ ನೋಡ್ರಿ, ಆ ಕೆಟ್ಟದ್ರಲ್ಲೂ ಕಸದಲ್ಲಿ ರಸ ತೆಗಿಬೇಕು. ಜಂಗಲ್ ಮೇ ಮಂಗಲ್ ಬನಾಯ, ಇದಾಗ್ಬೇಕು ನೋಡ್ರಿ. ಹೇಗಿದೆ ಈ ಆಯ್ತಾಳ ಸ್ವಾಮಿಗಳು
ಅಲ್ಲಿ ಯಾರೋ ಗುರುಗಳು ಬರ್ತಾರೆ, ಅವ್ರ ದೇವಸ್ಥಾನ ಏನೋ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ರು, ಇಲ್ಲ ಐತಾಳ್ ಗಣಪತಿ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದವರು. ಇವರು ಬರಬೇಕು, ಎಲ್ಲ ಪಾಪ ಸಾರಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಒಂದು ನಾಯಿ ಬಂದು ಸತ್ತು ಹೋಗ್ಬಿಟ್ಟಿದೆ. ಎಲ್ಲ ಮೂಗು ಮುಚ್ಕೋಬೇಕು. ಗೆಸ್ಟ್ ಬರ್ತಾ ಇದ್ದಾರೆ, ಅಲ್ಲಿದ್ದಾಗ ಏನು ಮಾಡಬೇಕು? ಇವ್ರು ಬ್ರಾಹ್ಮಣರು, ಅಲ್ಲಿ ನೋಡಿದ್ರೆ ಯಾವನೂ ಗತಿ ಇಲ್ಲ. ಒಂದು ಬಟ್ಟೆನೋ ಪೇಪರ್ ತೊಗೊಂಡು ನಾಯಿನ ಎಳ್ದ ಆ ಕಡೆ ಕಸಕ್ಕೆ ಆ ಕಡೆ ದೂರ ಎಳ್ದಾಕಿದ್ರಂತೆ. ಹಾಗೆ ಏನೋ ಮಾಡಬೇಕು, ಅದು ಪರಮಾತ್ಮನೇ. ಹಾಗೆ ಮಾಡ್ಕೋಬೇಕು. ಇನ್ನೂ ಒಂದು ದೃಷ್ಟಾಂತ ಹೇಳಬೇಕು ಅಂತಂದರೆ, ಇವರು ಕೃಷ್ಣಸ್ವಾಮಿ ಅಯ್ಯರವರು ಒಂದ್ಸಾರಿ ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. ಯಾರಿಗಾದ್ರು ನೆನಪು ಬಂದರೆ ಹೇಳ್ರಿ. ಹೆಂಗೆ ನೋಡಬೇಕು ವಿಭೂತಿನ ಅಂತ ಅನ್ನೋದಕ್ಕೆ ಹೇಳಿದ್ರು. ಆ ಟ್ರೈನ್ನಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ಯಾರೋ ಒಬ್ಬ ಶೂದ್ರ ಹುಡುಗ ಕೂತಿದ್ನಂತೆ. ಕೂತಿದ್ರೆ ಏಯ್ ಥೂ ಮುಟ್ಕೋಬೇಡ ಬಾಗ ಬಾಗ ಅಂತ ಅವನು ಯಾರು ಕುಂಡ್ರಿಸ್ಕೊಂತಾನೆ. ಕೃಷ್ಣಸ್ವಾಮಿ ಅಯ್ಯರವರು ಅವನು ಕರ್ಕೊಂಡ್ಬಂದು ಅವ್ರ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಅವನ್ ನೋಡಿ ಹೇಳಿದ್ರಂತೆ, ಏಯ್ ಕಣ್ಮುಚ್ಕೊಳ್ಳೋ, ದೃಷ್ಟಿಗಿಷ್ಟಿ ಆದೀತು ಅಂದ್ರಂತೆ. ಏನಿತ್ತ ಕಣ್ಣಲ್ಲಿ? ಬ್ಲೂ ಕಲರ್ ಕಣ್ಣಿತ್ತಂತೆ. ಕೆಲವ್ರಿಗೆ ಇರುತ್ತೆ, ಈ ಬ್ಲೂಯಿಶ್ ಇರುತ್ತೆ, ಗ್ರೀನಿಶ್ ಇರುತ್ತೆ ಕಣ್ಣು, ಅದನ್ನ ಬೆಕ್ಕಿನ ಕಣ್ಣು ಅಂತಾರೆ. ಅದು ತುಂಬ ಒಂಥರ ಅವ್ರು ನೋಡಿರುತ್ತೆ, ಎಲ್ರಿಗೂ ಇರೋಲ್ಲ, ಕೆಲವ್ರಿಗೆ ಇರುತ್ತದು. ಅದು ಅದೇನೋ ಕಪ್ಪಗಿರುತ್ತೆ ಎಲ್ರಿಗೂ, ಬಟ್ ಅವ್ರಿಗೆ ಬೆಕ್ಕಿನ ಕಣ್ಣು ಇದ್ದಂಗೆ ಇರುತ್ತೆ, ಅಥವಾ ಒಳ್ಳೆ ಗೋಲಿ ಥರ ಬೇರೆ ಕಲರ್ ಇರುತ್ತೆ. ಆವಾಗ ಅವರು ಹೇಳಿದ್ರಂತೆ, ಅವ್ರ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು, ಎಲ್ಲರೂ ಅವ್ನು ಮುಟ್ಟುತ್ತಾ ಇರಲಿಲ್ಲಂತೆ, ಶೂದ್ರ ಅಂತ. ಇವ್ರ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಕಣ್ಣು ಮುಚ್ಕೊಳ್ಳೋ, ದೃಷ್ಟಿ ಆಗುತ್ತೆ ನೋಡ್ರಿ. ಕಸದಲ್ಲಿ ರಸ, ಬೇರೆಯವ್ರ ಕಸ ನೋಡಿದ್ರೆ ಇವ್ರ ರಸ ನೋಡಿದ್ರಲ್ಲ, ಈ ಥರ ನಾವು ಡೆವಲಪ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಎಲ್ಲ ಥರದ್ದು. ನನಗಿವಾಗ ಯಾಕೋ ಬೇಸರನೇ ಆಗಲ್ಲ. ಆ ಹೊರಗಡೆ ಯಾರಾದರೂ ಖಾಲಿ ಬಾಟಲ್ ಬಿಸಾಕಿದ್ರೆ ತಗೊಂಡ್ಬಂದು ನಮ್ಮ ಮನೆಯಲ್ಲಿ ಒಂದು ಚೀಲ ಇಟ್ಟಿದ್ದೀನಿ, ಅದರಲ್ಲಿ ಹಾಕ್ತೀನಿ. ನಮ್ಮನೆ ಖಾಲಿ ಬಾಟ್ಲ್ಗಳು ಅದಕ್ಕೆ ಹಾಕ್ತೀನಿ. ರಸ್ತೆನಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ಕು ಅವು ಇವು ಏನಾಗಿರಲಿ ಏನಾದರೂ ತಂದು ಅದಕ್ಕೆ ಹಾಕ್ತೀನಿ. ತೊಳೆದ್ರೆ ಚೆನ್ನಾಗಿದ್ದರೆ, ಇಲ್ಲದ್ರೆ ನೀರಾಗಿ ತೊಳೆದ್ಬಿಟ್ಟು ನಾನು ಹಾಕ್ತೀನಿ. ಇವ್ರು ಹೋಗ್ತಾ ಇರ್ತಾರೆ ಬೀದಿಯಲ್ಲಿ, ಅವ್ರಿಗೆ ಪಾಪ ತಿನ್ನಕ್ಕಿರೋದಿಲ್ಲ. ಸ್ನಾನ ಮಾಡಿ ಎಷ್ಟು ದಿನ ಆಯಿತು, ಅವ್ರು ಶೂಸ್ ಹಾಕ್ಕೊಂಡಿರ್ತಾರೆ, ಗಡ್ಡ ಬಿಟ್ಟಿರ್ತಾರೆ, ಗಲೀಜಾಗಿರ್ತಾರೆ, ಕೊಳಕಾಗಿರ್ತಾರೆ. ಅವ್ರಿಗೆ ನಮ್ಮ ಮನೇಲಿರೋ ಪೇಪರ್ ಗೀಪರ್ ಮೊದಲೆಲ್ಲ ಮಾರ್ತಾ ಇದ್ವಿ, ಇವಾಗ ಯಾರಿಗೂ ಮಾರಲ್ಲ. ಆ ಭಿಕ್ಷುಕರು ಅವ್ರು ಇವ್ರು ಹೋಗ್ತಾ ಇರ್ತಾರೆ ಅಂತ ಅವ್ರು ಕರೆದು ತೊಗೊಂಡೋಗು ಅಂತ ಹೇಳ್ಬಿಟ್ಟು, ರಾಮ ರಾಮ ಅಂತ ಹೇಳಿ ಅವನಿಗೆ ಹಾಕ್ಬಿಡ್ತೀನಿ, ಹೋಗಂತ ಮಾರ್ಕೊಂಡು ತಿನ್ನಲಿ ಅಂತ. ಒಂದೊಂದು ಸಾರಿ ಕೈಗೆ 50 ರೂಪಾಯಿ ಕೊಡ್ತೀನಿ, ಏನೋ ತಿನ್ಕೋ ಹೋಗ್ಲಿ ಅಂತ. ಹಾಗೆ ಪ್ರತಿಯೊಬ್ಬರಲ್ಲೂ ನಾವು ಆ ಥರ ನೋಡೋದು ಕಲ್ತ್ಕೊಂಡ್ರೆ ಇದು ವಿಭೂತಿ ಅಲ್ವೇ? ನಾವು ಅವನಲ್ಲೂ ಪರಮಾತ್ಮನಿದ್ದಾನೆ, ಎಷ್ಟೇ ಕೊಳಕಿರ್ಲಿ ಇಲ್ವೇ ನಾವು? ಇವೆಲ್ಲ ವಿಭೂತಿ ಅಲ್ವೇ ನಾವು ನೋಡೋದಿಕ್ಕೆ? ಹೀಗೆ ನಾವು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಪೃಥ್ವಿಯಲ್ಲಿರೋ ದುರ್ಗಂಧ ಭಗವಂತಂದ ಅಲ್ವೇನೋ ಅಂತ ಪ್ರಶ್ನೆ ಹಾಕ್ತಾರೋ. ಅದಕ್ಕೆ ಶಂಕರಾಚಾರ್ಯರು ಹೇಳೋದೇನು ಅಂದರೆ, ಪೃಥ್ವಿಯಲ್ಲಿ ಪುಣ್ಯಗಂಧ ಸ್ವಭಾವದಿಂದ ಇರುತ್ತೆ, ಆದರೆ ಅದರಲ್ಲಿರುವ ಕೆಟ್ಟ ವಾಸನೆ ಏನದು? ಅವಿದ್ಯೆ, ಅಧರ್ಮ. ಹಂಗೆ ನೋಡೋದು ಬರ್ಬೇಕು ನಮಗೆ. ಅಧರ್ಮದಿಂದ, ತಮೋಗುಣದಿಂದ, ಅಧರ್ಮದಿಂದ, ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜಿಂದ ಹಂಗೆ ನೋಡಬೇಕು. ಹಾಗೆ ಈಗ ಉದಾಹರಣೆಗೆ ಗಾಳಿ ಬೀಸ್ತಾ ಇರುತ್ತೆ. ಗಾಳಿ ಬೀಸೋವಾಗ ಏನಾಗುತ್ತೆ? ತಣ್ಣಗಿರೋ ಗಾಳಿ ಮುಗ್ಗಿ ಬಂದಾಗ ಎಲ್ರಿಗೂ ಖುಷಿ ಆಗುತ್ತಲ್ಲ, ಬೇಸಿಗೆಯಲ್ಲಿ ಎಷ್ಟು ತಣ್ಣಗಾಯಿತು ಅಂತ ಫ್ಯಾನ್ ಮಾಡೋದು, ಇನ್ನೇನು ಮಾಡುತ್ತೆ ಅದು. ಈಗ ಬೈ ಚಾನ್ಸ್ ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಯಿತು. ಹಾಗೇನಂತೀವಿ, ಕೆಟ್ಟ ಗಾಳಿ ಬರ್ತಾ ಇದೆ. ಗಾಳಿ ಕೆಟ್ಟದಿಲ್ಲ, ಆ ಗಾಳಿ ಬೀಸ್ತಾ ಇದೆ. ಬರುವಾಗ ಸಗಣಿ ಇತ್ತು, ಅಥವಾ ಆ ಮನುಷ್ಯನ ಸಗಣಿ ಇತ್ತು ಅಂತ ಇಟ್ಕೊಳ್ರೆ, ಆ ಬರುವಾಗ ಏನು ಮಾಡುತ್ತೆ ಅದು? ಅದನ್ನು ಬೀಸ್ಕೊಂಡು ಬರುವಾಗ ಅದರ ವಾಸನೆ ಬರುತ್ತೆ. ಹತ್ರಕ್ಕೆ ನಾವಿದ್ರೆ ಅಲ್ವಾ, ಚಪ್ಪಲಿ ತುಳ್ಕೊಂಬಂದ್ಬಿಟ್ಟಿರ್ತೀವಿ, ವಾಸನೆ ಬರ್ತಾ ಇರುತ್ತೆ. ಬಟ್ ಗಾಳಿ ಶುದ್ಧವೇ, ಬಟ್ ಇಲ್ಲಿ ಆ ಉಪಾಧಿ ಇದೆಯಲ್ಲ, ಅದ್ರ ವಾಸನೆಯಿಂದ ನಮ್ಗೆ ಕೆಟ್ಟ ವಾಸನೆ ಬರ್ತಾ ಇದೆ ಅಷ್ಟೇ, ಅರ್ಥ ಇಲ್ಲೇನಿಲ್ಲ. ಕೊನೆಗೆ ಅಲ್ಲೂ ಕೂಡ ಪರಮಾತ್ಮನ ನೋಡೋದು ಬರಬೇಕು. ಇದನ್ನೇ ಹೇಳಿದ್ದು.
ಇದಕ್ಕೊಂದು ದೃಷ್ಟಾಂತ ಯಾರಿಗಾದ್ರೂ ನೆನಪಿದೆಯಾ? ಎಷ್ಟೊಂದು ಸಲ ಹೇಳಿರ್ತೀನಿ. ಇಲ್ಲಿ ಕೆಟ್ಟದ್ರಲ್ಲೂ ಪರಮಾತ್ಮನ ನೋಡಬೇಕು ಅನ್ನೋದಕ್ಕೆ ಯಾರಿಗಾದ್ರೂ ಗೊತ್ತಾ? ಹಿಂದೆ ಹೇಳಿದ್ದೆ, ಚೆನ್ನಾಗಿ ಮೆಲ್ಕು ಹಾಕಬೇಕು. ದೃಷ್ಟಾಂತಗಳು ತಿಳ್ಕೊಂಡ್ರೆ ನಮಗೆ ಬೇಕಾದಷ್ಟು ಸಹಾಯ ಆಗುತ್ತೆ. ಒಂದು ಸಾರಿ ರಾಮಕೃಷ್ಣ ಪರಮಹಂಸರು ಆ ಹೃದಯನ ಜೊತೆಯಲ್ಲಿ ಇರ್ತಾರೆ. ಒಬ್ಬ ಭಿಕ್ಷುಕ ಅಲ್ಲಿ ಎಲ್ಲ ಮದುವೆ ಮನೆಯವರೆಲ್ಲ ತಿಂದು ಅಲ್ಲಿ ತಗೊಂಬಂದು ಹಾಕಿರ್ತಾರೆ. ನಾಯಿಗಳು ಬಂದು ತಿಂತಾ ಇರುತ್ತೆ, ಕಿತ್ತಾಡ್ಕೊಂಡು ಬೊಗಳ್ಕೊಂಡು ಕಚ್ಚಾಡ್ಕೊಂಡು ತಿಂತಾ ಇರೋದು. ಒಬ್ಬ ಮನುಷ್ಯ ನಾಯಿಗಳ ಮೇಲೆ ಕೈ ಹಾಕ್ಕೊಂಡು ಆ ನಾಯಿ ಬಾಯಿಂದ ಇವನ ಬಾಯಿಂದ ನಾಯಿ ತಿನ್ಕೊಂಡು ಅದ್ರ ಮೇಲೆ ಆ ಕೈ ಮೇಲೆ ಹಾಕ್ಕೊಂಡು ತಿಂತಾ ಇರ್ತಾರೆ. ಆವಾಗ ರಾಮಕೃಷ್ಣ ಪರಮಹಂಸರು ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಇವನು ಬ್ರಹ್ಮಜ್ಞಾನಿ. ಅವ್ರು ಓಡ್ ಬಂದಿದ್ದೆ ಹೃದಯನಿಗೆ ಹೇಳ್ತಾರೆ, ನೋಡೋ ಬ್ರಹ್ಮ. ಇವರು ರಾಮಕೃಷ್ಣ ಪರಮಹಂಸರು ಒಂದ್ಸಾರಿ ಹಂಗೆ ಕಿಚಕ್ಕಂತಂತೆ ಮನಸ್ಸು, ನಾನು ಹಿಂಗಾಗ್ಬಿಟ್ರೆ ಹೆಂಗಪ್ಪ ಅಂತ ಅನ್ನಿಸ್ತಂತೆ ಅವ್ರಿಗೆ. ಹೇಗಿದೆ ನೋಡ್ರಿ. ಅವಾಗ ಅವನಿಗೆ ಹೇಳ್ತಾರೆ ಹೃದಯನಿಗೆ, ನೋಡುವ ಅವನು ಬ್ರಹ್ಮಜ್ಞಾನಿ ಅಂತ. ಅವಾಗ ಇವನೇನು ಮಾಡ್ತಾನೆ, ಅವನು ಆ ನಾಯಿ ಹತ್ರ ತಿಂತಾ ಇದ್ದಿದ್ದೆಲ್ಲ ಆದ್ಮೇಲೆ ಅವನಷ್ಟು ಅವನು ಹೋಗ್ತಾ ಇರ್ತಾನೆ. ಈ ಹೃದಯ ಓಡ್ ಬರ್ತಾನಂತೆ. ಏಯ್ ಹೋಗ್ತಾ ಇದ್ರೆ ಕಲ್ಲು ಹೊಡಿತೇನೆ ಅಂತ ಹೇಳಿ ಕಲ್ಲು ತಗೊಂಡು ಹೊಡಿಯಕ್ಕೆ ಬರ್ತಾನೆ. ಅವ್ರು ಮೊದಲೇ ಹೇಳಿರ್ತಾರೆ ರಾಮಕೃಷ್ಣ ಪರಮಹಂಸ, ನೋಡ್ರು ಅವ್ರು ಕಲ್ಲಲ್ಲೂ ಹೊಡಿತಾರೆ, ನಮ್ಮನ್ನು ಓಡಿಸೋದಿಕ್ಕೆ ನಾವು ಹೋಗ್ಬಾರ್ದು, ಅವ್ರನ್ನ ಮತ್ತೆ ಹಿಂದೆ ಹೋಗಿ ನಾವು ಬಿಡಬಾರ್ದು, ಕೇಳಬೇಕು ಏನು ಬೇಕು ಅದು. ಇವನು ಹೋಗಿದ್ದೆ, ನಾನು ದೇವ್ರು ತೋರಿಸಿ ಅಂತಾನೆ. ಏಯ್ ಆಗ ಅಂತ ಹೊಡಿಯಕ್ಕೆ ಬರ್ತಾರೆ. ಅವನು ಬಿಡೋದಿಲ್ಲ. ಯಾಕೆ? ರಾಮಕೃಷ್ಣ ಪರಮಹಂಸರು ಹೇಳಿರ್ತಾರೆ. ಕೊನೆಗೆ ಹಂಗೇ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಕೊನೆಗೆ ಹೇಳ್ತಾರೆ ಅವರು, ಹಚ್ಚಿಲಿನಲ್ಲಿ ಕೆಟ್ಟ ನೀರು, ಕೊಳಕ ನೀರು, ಗಲೀಜ್ ನೀರು, ದುರ್ಗಂಧ ಬರ್ತಾ ಇರುತ್ತೆ. ಅವನು ಹೇಳ್ತಾರೆ, ಏಯ್ ಅಲ್ಲಿ ಹೋಗ್ತಾ ಇರೋ ನೀರು, ಇಲ್ಲಿರೋ ಗಂಗೆ ನೀರು ಎರಡೂ ಒಂದೇ ನೋಡೋಕ್ಕೆ ಯಾವಾಗ ಬರುತ್ತೋ ಆವಾಗ ನೀವು ಪರಮಾತ್ಮ ಸಿಗ್ತಾನವಾಗ ಅಂತ ಬೈದು ಕಳಿಸ್ತಾನೆ. ಅರ್ಥ ಆಯ್ತಾ? ನಾವು ವಿಭೂತಿ ಉಪಾಸನೆ ಮಾಡುವಾಗ ಮೊದಲು ಮೇಲ್ಗಡೆದಿಂದನೇ ಬರಬೇಕು, ಕೆಳಗಿಂದ್ರಲ್ಲೂ ಪರಮಾತ್ಮನ ನೋಡೋದು ಬರಬೇಕು. ತಗೊಳ್ಳೋದು. ಜೀಸಸ್ನ ಮಳೆಗೆ ಹಾಕ್ತಾ ಇದ್ರೂ ಕೂಡ ಆ ಕೆಟ್ಟವ್ರನ್ನೂ ಕೂಡ ಕ್ಷಮಿಸೋ ಅಂತ ಗುಣ ಬಂತಲ್ಲ, ಇದು ಬರಬೇಕು. ನನ್ನಲ್ಲಿ ಈ ಥರ ಯಾವಾಗ ಬರುತ್ತೋ ನಾನು ಪರಮಾತ್ಮನಿಗೆ ಹತ್ರ ಇದ್ದೀನಿ ತೋರಿಸು. ಹೀಗೆ ಮೊದಲು ನಿಮ್ಗೆ ಅಸಹ್ಯ ಆಗ್ಬೋದು, ಈಗ ನನಗೇನು ಅಸಹ್ಯ ಆಗೋದಿಲ್ಲ. ಹಾಗೆ ಏನಾದರೂ ಇರಲಿ. ಹಾಗೆ ಇಷ್ಟೆಲ್ಲ ಹೇಳ್ಕೊಂಡ್ಬಂದಿರಲ್ಲ. ಇಲ್ಲಿ ಪಂಚಭೂತಗಳಲ್ಲಿ ಆಯಾ ಗುಣಗಳನ್ನ ವಿಭೂತಿ ಅಂತ ಮಾಡ್ಕೊಳ್ಳೋದನ್ನ ಹೇಳಿದ್ರು. ಅದೇ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಭೂಮಿಯಲ್ಲಿ ಒಂದೊಂದೇ ಬಿಟ್ಕೊಂತ ಹೋಗಿ, ಆಕಾಶದಲ್ಲಿ ಗಂಧ ಅಂತ ಹೇಳಿದ್ರು. ಇದನ್ನೇನಂತ ಕರೆದ್ರು ಅವರು? ಪುಣ್ಯ ರೂಪವಿರುತ್ತೆ, ಪುಣ್ಯ ರೂಪ, ಪುಣ್ಯ ಗಂಧವಿರುತ್ತೆ, ಪುಣ್ಯ ರಸವಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದೇ, ಹೆಂಗ್ ಬೇಕಾದ್ರೂ ಮಾಡಿ. ಅವೆಲ್ಲವೂ ಭಗವಂತನಿಂದ ಆರಾಧಿಸ್ಬೇಕಂತೆ. ಯಾರು ಈ ಪಂಚಭೂತಗಳನ್ನ ಕೆಡಿಸುವರು ಅವರು ಭಗವಂತನಿಗೆ ಅಪಚಾರ ಮಾಡಿದ್ರು ಅಂತ. ಅದಕ್ಕೆ ನಾವು ಹೋದಾಗ ನೀರುಗಳಿಗೆಲ್ಲ ಗಲೀಜು ಹಾಕೋದು, ಪೇಪರ್ಗಳು ಬೀಸ ಹಾಕೋದು, ಇವುಗಳೆಲ್ಲ ಮಾಡಬಾರ್ದು. ಇನ್ನು ಗಲೀಜ್ ಬಿದ್ದಿದ್ರೆ ಎತ್ತಾಕ್ಬೇಕು. ಎಲ್ಲಿ? ಗಂಗೆ ನೀರು, ಕುಡಿಯೋ ನೀರು, ಮತ್ತೆ ನೀರನ್ನ ವೇಸ್ಟ್ ಮಾಡೋದು, ಕರೆಂಟ್ ವೇಸ್ಟ್ ಮಾಡೋದು, ಇವೆಲ್ಲ ಮಾಡಬಾರ್ದು. ಇವನ್ನೇನಂತ ಕರೀತಾರೆ? ಇವನ್ನ ಒಂದೇ ನಿಮಿಷ, ಇನ್ನೊಂದು 5 ನಿಮಿಷ ಇದೆ, ಮಾಡಿಬಿಡ್ತಾರೆ. ಹೋಗ್ತಾ ಇದ್ದೀರಾ? ಯಾರು?
ಸೊ ಇವೆಲ್ಲ ಆಯ್ತಲ್ಲ, ಅಲ್ಲಿಗೆ ಇಡೀ ಜಗತ್ತೇ ಭಗವಂತನ ಇರುವ ದೇವಾಲಯ ಹೇಗಿದೆ. ದೇಹೋ ದೇವಾಲಯ, ಈ ದೇಹವನ್ನು ಭಗವಂತ ಒಳಗಡೆ ಇರ್ತಾನೆ. ನೀವು ಗರ್ಭಗುಡಿಗೆ ಹೋದ್ರೆ ಅಲ್ಲಿ ದೇವರು ಮನುಷ್ಯ ಮಾಡಿರೋದು, ಪರಮಾತ್ಮ ಮಾಡಿರೋ ಈ ದೇಹದಲ್ಲೇ ದೇಹೋ ದೇವಾಲಯ. ಒಳಗಡೆ ನಮ್ಮ ಹೃದಯ ಆಕಾಶದಲ್ಲಿ ಪರಮಾತ್ಮನ ಜನಿಸಿರ್ತಾನೆ ಅಂತ ಇಲ್ಲಿ ನೋಡ್ಕೊಳ್ಳೋದು ಬಂದವರು ದೇವಸ್ಥಾನಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ. ಹಾಗನ್ಕೊಂಡು ಇಲ್ಲೂ ನೋಡದೆ ಅಲ್ಲೂ ಹೋಗದೆ ಆಗಿರೋದಲ್ಲ. ಈಗ ಸಮಸ್ತ ಭೂತಗಳಲ್ಲಿರುವ ಜೀವನ ನೋಡ್ರಿ, ಈಗ ಏನ್ ತಗೊಂತ ಇದ್ದಾರೆ, ಯಾರಲ್ಲಿಲ್ಲ ಪರಮಾತ್ಮ? ಪಂಚಭೂತಗಳಲ್ಲಿದೆ, ಅನಾತ್ಮದಲ್ಲಿದೆ, ಆತ್ಮದಲ್ಲಿದೆ, ಎಲ್ಲರಲ್ಲೂ ಇದ್ದಾನೆ. ಆದ್ದರಿಂದ ಜೀವನು ನಾನೇ ಅಂತ ಎಲ್ಲರೂ ಜೀವ ಜೀವ ಅಂತಾರಲ್ಲ, ಅಲ್ಲಿ ನಾನೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದರ ಅಭಿಪ್ರಾಯ ಏನು? ಯಾವ ಪ್ರಾಣಿಯ ಜೀವನಕ್ಕೆ ಧಕ್ಕೆ ತಂದರೂ ಪರಮಾತ್ಮನಿಗೆ ತನ್ನಂಗಾಗುತ್ತೆ. ಪ್ರಾಣಿಗೆ ನಾನು ಹಿಂಸೆ ಕೊಟ್ಟರೆ ಪರಮಾತ್ಮನಿಗೆ ಹಿಂಸೆ ಕೊಟ್ಟಂಗಾಗುತ್ತೆ. ಬೇಕಾ? ನೋಡ್ಕೊಡ್ರಿ. ಆದ್ದರಿಂದ ಈಗ ಅದ್ರ ಬಗ್ಗೆ ಬೇರೆಯವರು ಎಷ್ಟೆಷ್ಟು ಗಬ್ಬಾಗ್ಬಿಟ್ಟಿದ್ದಾರೆ ಅದು ಬೇರೆ. ಅಲ್ಲಿಂದ ಹಿಂದೆ ಬೇರೆ ಬೇರೆ ದೇಶಗಳಲ್ಲಿ ಸ್ವತಂತ್ರಕ್ಕೋಸ್ಕರ ಓಡಾಡಿ ಮತ್ತೆ ಅವರು ಮಾಡಿದ ಕೃತಿಗಳು ಯಾವುದು ಅಂದರೆ, ಜಪಾನ್ ಮೇಲೆ ಬಾಂಬ್ ಹಾಕಿದ್ದು ಗೊತ್ತು ನಮಗೆ, ನಾಗಶಿಕಾ. ಈಗ ಈ ಯುದ್ಧ ನಡೀತಾ ಇದೆಯಲ್ಲ, ಅಮೇರಿಕನ್ನವರು ಇರಾನ್ನ ಪೂರ್ತಿ ನಾಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ರು, ಯುದ್ಧ ಅಂತ ಬಂದಿದ್ದೆ ಅಲ್ಲಿ ಯಾರಿಗೆ ಯಾರ ಮೇಲೆ ದ್ವೇಷ ಇರುತ್ತೋ ಅವ್ರ ಮೇಲೆ ಯುದ್ಧ ಆಡಬೇಕು. ಪ್ರಜೆಗಳು ಏನು ಮಾಡ್ತಾರೆ, ಅವ್ರ ಮೇಲೆಲ್ಲ ಬಾಂಬ್ ಹಾಕೋದು, ಅವ್ರನ್ನ ಸಾಯಿಸೋದು, ಅವ್ರಗಳನ್ನ ರೇಪ್ ಮಾಡೋದು, ಇವೆಲ್ಲ ಮಾಡೋರು ಇಲ್ವಾ? ಇದ್ದಾರೆ. ಮತ್ತೆ ಹೀಗೆಲ್ಲ ಆಗ್ತಾ ಇರುತ್ತೆ. ಇವೆಲ್ಲ ತಪ್ಪಲ್ವಾ? ಕೊನೆಗೆ ಏನು ಮಾಡ್ತಾರೆ ಅವರು? ಯುದ್ಧ ಮಾಡಲಿ. ಈಗ ಅಲ್ಲಿ ಜಮೀನಲ್ಲಿ ಬೆಳೆದಿರೋ ಪಚ್ಚೆ ಪೈರು, ಆ ಹಸಿರು ಹುಲ್ಲುಗಳು ಅಥವಾ ಆ ಹಣ್ಣು ಹಂಪಲುಗಳು, ಮರಗಳಿಗೆಲ್ಲ ಬೆಂಕಿ ಇಡೋದು, ಜನಗಳನ್ನೆಲ್ಲ ಕೊಂದಾಕೋದು, ದೇವಸ್ಥಾನಗಳನ್ನೆಲ್ಲ ಲೂಟಿ ಮಾಡೋದು, ದೇವಸ್ಥಾನದ ವಿಗ್ರಹಗಳು ಮುಸ್ಲಿಮ್ಸ್ ಎಲ್ಲ ಬಂದು ಹಂಗೆ ಥರ ಮಾಡಿರೋದು. ಹಾಳು ಹಂಪೆ ಅಂತ ಯಾಕೆ ಹೆಸರು ಕೊಟ್ಟರು? ಅವುಗಳನ್ನೆಲ್ಲ ಮುರಿದಾಕೋದು. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂಗೆ ಅವರೆಲ್ಲ ದೇವರ ವಿಗ್ರಹಗಳೆಲ್ಲ ಮುರಿದಾಕ್ತಾ ಇದ್ರು? ಯಾರಿಗಾದ್ರೂ ಗೊತ್ತಿದೆಯಾ ಯಾಕೆ ಅಂತ? ಯಾರಾದರೂ ಒಬ್ರು ಆನ್ಸರ್ ಮಾಡ್ರಿ. ಚೆನ್ನಾಗಿರೋದೆಲ್ಲ ಅವರೆಲ್ಲ ದೇವ್ರನ್ನ ನಂಬ್ತಾ ಇರ್ಲಿಲ್ಲ. ಮತ್ತೆ ಅದಕ್ಕಲ್ಲ, ಅಲ್ಲಿ ಎಲ್ಲಿ ಅಕ್ಕ ಬುಕ್ಕರಾಳಿ, ಅದು ಯಾವುದದು ಪಿಕ್ಚರ್, ಅದು ಅದೇ ಹೆಸರೇ ಅದು ಹಾಡೇನೋ, ಅಪಾರ ಕೀರ್ತಿ ಗಳಿಸಿ ವಿಜಯನಗರ ವೀರಭದ್ರ. ಹೌದು. ಆ ವಿಜಯನಗರದಲ್ಲಿ ಆಗ ಅಕ್ಕ ಬುಕ್ರು ಅವರೆಲ್ಲ ಆಳ್ದವರು ಅಲ್ಲಿ ಮಳೆ ತರಿಸಿದ್ರಂತೆ. ಆ 1 ಗಂಟೆ ಮಳೆ ಆದಾಗ ಚಿನ್ನದ ಮಳೆ, ಅದು ಗೊತ್ತಾಯ್ತು ಅವ್ರಿಗೆ. ಎಲ್ಲಿ ನೋಡಿದ್ರು ಚಿನ್ನ ಸಿಗ್ತಾ ಇತ್ತು ಅವರಿಗೆ. ಅದಕ್ಕೋಸ್ಕರ ವಿಗ್ರಹಗಳಲ್ಲೋ ಅಲ್ಲೋ ಇಲ್ಲೋ ಚಿನ್ನ ಇದೆ ಅಂತ ಹೇಳಿ ಎಲ್ಲ ಹೊಡೆದಾಕಿ ಎಲ್ಲ ಧ್ವಂಸ ಮಾಡ್ತಾ ಇದ್ರು. ಹಾಗೆ ಆದ್ದರಿಂದ ಹಾಗೆ ನೋಡ್ರಿ ಹೇಗಿದೆ. 1 ಗಂಟೆಗಳ ಚಿನ್ನದ ಮಳೆ ಸುರಿಸಿದ್ರು ಅಂತಂದರೆ ಇನ್ನೆಷ್ಟು ಶ್ರೀಮಂತರಾಗಿರಬೇಕು ನಮ್ಮ ರಾಜ್ಯ. ಇವುಗಳನ್ನ ಹೇಳೋದು, ಕೆರೆ ಕಟ್ಟೆಗಳನ್ನೆಲ್ಲ ಹಾಳು ಮಾಡೋದು, ಬಾವಿಗಳನ್ನೆಲ್ಲ ಹಾಳು ಮಾಡೋದು, ಜನಗಳು ಊರುಗಳನ್ನೆಲ್ಲ ನಾಶ ಮಾಡೋದು, ಜನಗಳನ್ನೆಲ್ಲ ಕೊಂದಾಕೋದು, ಹೀಗೆಲ್ಲ ಮಾಡೋದು, ಮಳೆ ಬೆಳೆಗಳನ್ನೆಲ್ಲ ಹಾಳು ಮಾಡೋದು, ಮತ್ತು ಸುಂದರವಾದ ಭಾವನೆಗಳನ್ನ ಕೆಡವೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಅಲ್ವಾ ಜನರಿಗೆ ಆನಂದವಾಗಿರೋದಕ್ಕೆ ದುಡ್ಡೆಲ್ಲ ಬೇಕಾಗಿರೋದು. ಮತ್ತೇನು ಈ ಪಂಚಪ್ರಾಣಗಳಲ್ಲಿ ಇರುತ್ತಲ್ಲ, ಇವುಗಳಲ್ಲಿ ಆನಂದ ಇದ್ದೇ ಇರುತ್ತೆ. ನಾವು ನೋಡೋ ಕಲೆ ಬರಬೇಕು.
ಇದಕ್ಕೆಲ್ಲ ಮೂಲ ಏನು ಅಂತಂದ್ರೆ ನಾವು ಅನುಭವಿಸುವಾಗ ಮನಸ್ಸು ತನ್ನ ತನವನ್ನು ನಿಲ್ಲಿಸ್ಬೇಕು. ನಮ್ಮ ಒಳಗಡೆನೆ ಆತ್ಮ ಆನಂದ ಇದೆ, ಹೊರಗಡೆ ಇಲ್ಲ. ಅದರಿಂದ ಆದರೆ ಈ ಹೊರಗಡೆ ಪಾಶ್ಚಾತ್ಯರಿಗೆ ಇಂಥ ಕ್ರೂರದಲ್ಲಿ ಪ್ರೀತಿ ಹೆಚ್ಚು. ಅಂದ್ರೆ ಕೊಲ್ಲೋದು, ಮತ್ತೆ ಪ್ರಾಣಿಗಳನ್ನ ಹಿಂಸೆ ಮಾಡೋದು, ಅವುಗಳನ್ನೇ ಆಹಾರವಾಗಿ ತಿನ್ನೋದು. ಈ ಚೈನಾದಲ್ಲಿ ಇಂಥ ಕಡೆ ಎಲ್ಲ ಹಾವುಗಳನ್ನೆಲ್ಲ ತಿಂತಾರಂತ. ಅಬ್ಬಬ್ಬ, ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಮಾಂಸ ತಿನ್ನೋದಿರ್ಲಿ, ಅವರು ಮನುಷ್ಯರನ್ನೂ ತಿಂತಾರೆ ಅವರು ಬೇಕಾದರೆ. ಆದ್ದರಿಂದ ಈ ಶೌರ್ಯ, ಧೈರ್ಯ, ರಾಷ್ಟ್ರವನ್ನ ವಿಸ್ತರಿಸೋದು, ಯುದ್ಧ ಮಾಡೋದು, ಇದು ಗಂಡಸರ ಪುರುಷರ ಇದಂತೆ. ನೀವು ಇಲ್ಲದೆ ಇದ್ರೆ ಹೆಣ್ಣಿನ ಗುಣ ಅಂತ ಹೇಳ್ತಾರೆ. ಗಂಡು ಅಂತ ಹೇಳ್ಕೊಳ್ಳೋರು ಇವರು ನಾಶ ಮಾಡೋದು ಇಂಥವರೆಲ್ಲ. ಅದರಿಂದ ಅದರ ಫಲ ಏನು, ಅಲ್ಲಿಯ ಪಟ್ಟಣಗಳು ಸ್ಮಶಾನ ಆಗೋದಕ್ಕೆ ಕಾರಣ ಆಗುತ್ತೆ ಅಷ್ಟೆ. ಆದ್ದರಿಂದ ಜನಾಂಗಗಳನ್ನು ಹಾಳು ಮಾಡೋದು, ಸ್ವತಂತ್ರವನ್ನು ಇಟ್ಕೊಂಡು ಏನೇನೋ ಹಾಳು ಮಾಡ್ತಾ ಇರ್ತಾರೆ ಅಂತ. ಆದ್ದರಿಂದ ಇವೆಲ್ಲ ಸೀಳು ದಾರಿಗಳು ಬಿಟ್ಟು ನಾವು ಪರಮಾತ್ಮನ ಭಕ್ತಿನ ರಾಜಬೀದಿಯಲ್ಲಿ ನಡೆಯೋದು ಕಲಿಬೇಕು, ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ಒಳ್ಳೆ ಗುಣಗಳನ್ನ ಸುಮ್ಮನೆ ಭಾವನೆ ಮಾಡಿದ್ರು ನಾವು ಬದುಕ್ಬಿಡ್ತೀವಿ. ಈ ಭಾವನೆಯಿಂದ ಜ್ಞಾನವೇ ಉಂಟಾಗ್ಬಿಟ್ರೆ ಹೇಳೋದೇನಿದೆಯಪ್ಪ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಹೇಳ್ತಾನೆ, ನನ್ನನ್ನು ಆಶ್ರಯಿಸಿ ಯೋಗವನ್ನು ಮಾಡುತ್ತಿರು. ಮೊದಲನೇ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದು, ನನ್ನನ್ನು ಅಂದರೆ ಕೃಷ್ಣ ಅಲ್ಲ, ಎಲ್ಲರ ಒಳಗಡೆ ಇರೋ ಆತ್ಮನನ್ನ ಭಾವನೆ ಮಾಡು ಅಥವಾ ಕಂಡುಕೋ, ಅಸಂಶಯವಾಗಿ ಸಮಗ್ರವಾಗಿ ನನ್ನನ್ನು ತಿಳ್ಕೊಂತೀಯ ಅಂತ ಭಗವಂತ ಪ್ರಾಮಿಸರಿ ನೋಟ್ ಬರ್ಕೊಡ್ತಾ ಇದ್ದಾನೆ. ಹೀಗೆ ಪರಮಾತ್ಮನ ಭಾವನೆಯಲ್ಲಿರುವಾಗೆ ಮುಂದೆ ತತ್ವಜ್ಞಾನವು ಹುಟ್ಟುವುದು ಸಹಜವಾಗಿರುತ್ತೆ. ಅದಕ್ಕೆ ನಿಮ್ಗೆ ಹೇಳೋದು, ಕರ್ತೃತಂತ್ರವಾದ ಸಾಧನೆಯಿಂದ ಅಂತ ಇದೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟು 52ನೇ ಚಾಪ್ಟರ್ಗೆ ಹೋಗಬೇಕು. ಭಗವತ್ ಭಾವನೆಯಿಂದ ಈ ಮಾಯೆಯನ್ನೇ ದಾಟಬಹುದು. ಹೇಗೆ ನಾವು ಜ್ಞಾನದಿಂದ ಆ ತತ್ವದಲ್ಲಿ ನಿಂತ್ಕೊಳ್ಳೋದು ಒಂದು, ಭಾವನೆಯಿಂದಲೂ ಕೂಡ ನಮ್ಗೆ ಅಡ್ಡಿ ಏನು, ಮಾಯೆ, ಅವಿದ್ಯೆ, ಇವುಗಳನ್ನು ಕೂಡ ನಾವು ದಾಟ್ಬೋದು ಅಂತ ತೋರಿಸ್ತಾರೆ. ನೋಡ್ತಾ ಹೋಗೋಣ. ಅಲ್ಲಿಗೆ 7ನೇ ಅಧ್ಯಾಯ 8 ಬಿಟ್ಟು 9, 10, 11 ಎಲ್ಲ ವಿಭೂತಿ ಉಪಾಸನೆಗಳು ಹೇಳ್ತಾರೆ. ಅಲ್ಲಿ ನೋಡ್ತಾ ಹೋಗೋಣ. ಜೈ ಶ್ರೀರಾಮ್.